ಆಗ ಅವತ್ತಿನ ಬ್ರಿಟಿಷ್ ಸರ್ಕಾರ 1.25 ನಾಣ್ಯವನ್ನು ಅವನಿಗೆ ಕೊಡುತ್ತೆ. ಬ್ರಿಟಿಷ್ ಪದ್ಧತಿ ಶಿಕ್ಷೆ ಅನುಭವಿಸ್ತಾ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಂತ. ಆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಂತ ಕೊಟ್ಟರೆ ಹುಡುಗ ಹೇಳ್ತಾನೆ, 13 ವರ್ಷದ ಹುಡುಗ, ಇದನ್ನು ನಾನು ಕೊಡ್ತಾ ಇದ್ದೀನಿ, ನಿಮ್ಮ ಬ್ರಿಟಿಷ್ ರಾಣಿ ಇದಲ್ಲ, ವಿಕ್ಟೋರಿಯಾ ರಾಣಿ, ಅವಳಿಗೆ ನಾನು ಕೊಟ್ಟಿರೋದು ಅಂತ ಕೊಟ್ಬಿಡಿ, ಅವಳಿಗೆ ಊಟ ತಿಂಡಿ ಮಾಡಿಕೊಳ್ಳಿ, ನನಗೆ ಬೇಡ. ಇವತ್ತು ಮಾತಾಡ್ತಾರೆ ಕ್ರಾಂತಿಕಾರಿಗಳ ಕೊಡುಗೆ ಏನು, ಕಳ್ಳತನದಿಂದ, ಮೋಸದಿಂದ, ಅನ್ಯಾಯದಿಂದ ಮಾಡಿದರು ಅಂತ ಹೇಳ್ತಾರೆ. ಸ್ವತಂತ್ರ ಯಾರಿಗೆ ಬಂತು ಅಂತ ನಾಳೆ ಬೆಳಿಗ್ಗೆ ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಕೇಳಿದರೆ ಹೇಳೋದು 4 ಹೆಸರು. ಆ ಒಂದು ಹೆಸರು ಗಾಂಧೀಜಿ, ಇನ್ನೊಂದು ಹೆಸರು ನೆಹರು, ಇನ್ನೊಂದು ಹೆಸರು ಮುಂದಕ್ಕೆ ಹೋಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರು ಹೇಳಿದ್ರು ತಪ್ಪಲ್ಲ. ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲೂ ಆಗದೆ ಇರತಕ್ಕಂಥ ಅನ್ಯಾಯ ಇವತ್ತು ಇಲ್ಲಿ ಹಿಂದೂಗಳಿಗಾಗ್ತಾ ಇದೆ. ನಮ್ಮದೇ ಜಿಲ್ಲೆಯ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೀಶ್ವರ, ಸಂಕೇಶ್ವರ ಅಂತಕ್ಕಂಥ ಗ್ರಾಮಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ರೈತರ ನೋವುಗಳು, ಅವರ ಆಕ್ರಂದನ, ಮನೆಯಿಂದ ಹೊರಗಡೆ ಬಂದು ತನ್ನ ಭೂಮಿಯನ್ನು ಕಳ್ಕೊಂಡು ಬೆಳೆದಿರ್ತಕ್ಕಂಥ ಫಸಲನ್ನು ತಾವು ಕಟ್ ಮಾಡೋಂಗಿಲ್ಲ. ಯಾಕೆ ಅಂತ ಕೇಳಿದರೆ ವಕ್ಫ್ ಮಂಡಳಿಗೆ ಸೇರಿದೆ ಅಂತ ಅಲ್ಲಿ ಬೋರ್ಡನ್ನು ಹಾಕ್ತಾರೆ. ಭಾರತ್ ಮಾತಾ ಕೀ. ಕಳೆದ 35 ವರ್ಷಗಳಿಂದ ಅಖಂಡವಾಗಿ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಇದರ ವತಿಯಿಂದ ಬೆಂಗಳೂರು ಮಹಾನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಇಡೀ ಎಲ್ಲ ಜನರು ಮಲಗಿರ್ತಕ್ಕಂಥ ಸಮಯದಲ್ಲಿ ಬಂದಿರತಕ್ಕಂಥ ಸ್ವಾತಂತ್ರ್ಯದ ನೆನಪನ್ನು ಮಾಡಿಕೊಳ್ತಾ, ಆ ಸಮಯದಲ್ಲಿ ಯಾರು ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ದಾರೆ, ಯಾರು ತಮ್ಮ ಜೀವನವನ್ನು ಈ ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ ಅಂಥವರ ಸ್ಮರಣೆಗಾಗಿ ಕಳೆದ 35 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಜಾಗರಣ ವೇದಿಕೆಯ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಶ್ರೀಯುತ ಜಯಣ್ಣವರು ಸಹ ಉಪಸ್ಥಿತರಿದ್ದಾರೆ. ಹಾಗೆ ಜಾಗರಣ ವೇದಿಕೆಯ ಆರಂಭದ ಕಾಲದಿಂದ ಈ ಕಾರ್ಯವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಪ್ರಸಾದ್ಜಿಯವರು ವೇದಿಕೆಯಲ್ಲಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನು ಹೊನ್ನೇನಹಳ್ಳಿಯ ರಾಜಣ್ಣವರು ಈಗಾಗಲೇ ನುಡಿದಿದ್ದಾರೆ. ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಯುವ ಬಂಧುಗಳೇ, ಸಜ್ಜನ ಸಮಾಜ ಬಂಧುಗಳೇ, ಸ್ವತಂತ್ರ ಬಂದು 47ನೇ ವರ್ಷದ ಆಚರಣೆಯನ್ನು ನಾಳೆ ಬೆಳಿಗ್ಗೆ ಮಾಡೋರಿದ್ದೀವಿ. 77 ವರ್ಷಗಳು ಅನ್ನುವಂಥದ್ದು ಕಡಿಮೆ ಏನಲ್ಲ ಒಂದು ದೇಶಕ್ಕೆ. ಒಬ್ಬ ವ್ಯಕ್ತಿಗೆ ವೃದ್ಧಾಪ್ಯದ ಕಾಲ, ಹಾಗೆ ಒಂದು ದೇಶಕ್ಕೆ 77 ವರ್ಷ ತುಂಬ ದೊಡ್ಡದಲ್ಲ. ಯಾವ ದೇಶ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗೆ ಗುರುವಾಗಿತ್ತೋ, ಯಾವ ದೇಶ ಜಗತ್ತಿನ ಎಲ್ಲ ಜನಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ, ವಿಜ್ಞಾನ, ಕಲೆ, ಸಾಹಿತ್ಯ, ಸಂಗೀತಗಳನ್ನ ಕೊಡ್ತಕ್ಕಂಥ ಗುರುವಿನ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಭಾರತವಾಗಿತ್ತೋ, ಇಡೀ ಜಗತ್ತಿನಲ್ಲಿರ್ತಕ್ಕಂಥವ್ರಿಗೆಲ್ಲರನ್ನು ಕರೆದು ಕೂಗಿ ಹೇಳ್ತಾ ಇತ್ತು, ಓ ಅಜ್ಞಾನಿಗಳೇ, ಓ ಅವಿವೇಕಿಗಳೇ, ಅಂಧಕಾರದಲ್ಲಿ ಬದುಕಬೇಡಿ, ಬನ್ನಿ ಭಾರತಕ್ಕೆ. ಮನುಷ್ಯರಾಗಿ ಬದುಕೋದು ಮಾತ್ರ ಅಲ್ಲ, ಮನುಷ್ಯನಾಗ್ತಾ ಮಾನವನಾಗೋದಲ್ಲ, ದೈವತ್ವಕ್ಕೆ ಇರ್ತಕ್ಕಂಥ ಗುಣಗಳನ್ನು ಕಲಿಬೇಕಾಗಿದೆ, ಬನ್ನಿ ಭಾರತಕ್ಕೆ ಅಂತ ಜಗತ್ತಿಗೆ ಕರೆ ಕೊಟ್ಟಂಥದ್ದು. ಜಗತ್ತಿನಲ್ಲಿ ಒಂದೇ ಒಂದು ದೇಶ, ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ಈಗ ಇಂಥ ಭಾರತ ಜಗತ್ತಿನಲ್ಲಿ ಗುರುವಾಗಿತ್ತು, ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರವಾಗಿತ್ತು, ಜಗತ್ತಿನಲ್ಲಿ ಭಿಕ್ಷಾಂದೇಹಿ ಭಾರತವಾಗಿರಲಿಲ್ಲ. ಎಲ್ಲವೂ ಇರ್ತಕ್ಕಂಥ ಭಾರತ ಸ್ವತಂತ್ರವನ್ನು ಕಳ್ಕೊಳ್ತು. ಸ್ವತಂತ್ರವನ್ನು 47ನೇ ಇಸ್ವಿಯಲ್ಲಿ ಪಡ್ಕೊಂಡು ಅಂತ ಕೇಳಿದರೆ, ಹಾಗಿದ್ರೆ ಕಳ್ಕೊಂಡಿದ್ಯಾವಾಗ? 1947 ಆಗಸ್ಟ್ 14ರ ನಡುರಾತ್ರಿ ಬ್ರಿಟಿಷ್ನವ್ರು ಸ್ವತಂತ್ರ ಕೊಟ್ಟರು ಅಂತ ನಾವು ಕೇಳ್ತೀವಿ. ಹಾಗಿದ್ರೆ ಕೊಟ್ಟರು ಅಂತ ಕೇಳಿದರೆ ಕಳ್ಕೊಂಡಿದ್ಯಾವಾಗ? ಯಾವಾಗ ನಾವು ಸ್ವತಂತ್ರವನ್ನು ಕಳ್ಕೊಂಡು ಅಂತ ಕೇಳಿದರೆ, ಮೊದಲನೇ ಬಾರಿಗೆ 1857ನೇ ಇಸ್ವಿಯಲ್ಲಿ ಬ್ರಿಟಿಷ್ನವರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದರು. ಸ್ವತಂತ್ರ ವೀರ ಸಾವರ್ಕರ್ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದರು. ಇಡೀ ದೇಶದಲ್ಲಿ
ಭಾರತ ಸ್ವತಂತ್ರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ 556 ಸಂಸ್ಥಾನಗಳು ಅಂತಕ್ಕಂಥ ಎಲ್ಲ ಜಾಗಗಳಲ್ಲಿ ಒಂದೇ ಸಾರಿಗೆ ಒಂದು ಆಂದೋಲನವನ್ನು ಮಾಡ್ತಾ ಬ್ರಿಟಿಷ್ನವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಎಚ್ಚರಿಕೆಯನ್ನು ಕೊಟ್ಟಂಥ ಸೋತ್ವಲ್ಲ. ಆ ಸಂದರ್ಭದಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ 1857ನೇ ಇಸ್ವಿಯಲ್ಲಿ. ಎರಡನೇದಾಗಿ 1757ನೇ ಇಸ್ವಿಯಲ್ಲಿ ಪ್ಲಾಸಿ ಕದನ ನಡೆಯಿತು. ಬಂಗಾಳದ ಸಿರಾಜು ದೌಲತ್ತು, ರಾಬರ್ಟ್ ಕ್ಲೈವ್. ಸಿರಾಜು ದೌಲತ್ತಿನ ಸೈನ್ಯ 64,000. ರಾಬರ್ಟ್ ಕ್ಲೈವನ ಜೊತೆಯಲ್ಲಿದ್ದಂಥವರು ಬರೀ 3,000 ಜನ. 3,000 ಜನರನ್ನು 64,000 ಜನರು ಯುದ್ಧ ಆದಂಥ ಸಂದರ್ಭದಲ್ಲಿ ಅವತ್ತು ಒಂದು ದ್ರೋಹ ಇತ್ತು. ವಿಶ್ವಾಸಘಾತಕತನ ಮಾಡಿದ ಪರಿಣಾಮ ಮೀರ್ ಜಾಫರನ ವಿಶ್ವಾಸಘಾತಕ ಕಾರಣದಿಂದ ಅವತ್ತು ಭಾರತದ ಸಿರಾಜು ದೌಲತ್ತನಿಗೆ ಸೋಲಾಯಿತು. ರಾಬರ್ಟ್ ಕ್ಲೈವ್ ಬಂಗಾಳದ ಬೀದಿ ಬೀದಿಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜಿಂದಾಬಾದ್ ಅನ್ನು ಕೂಗ್ತಾ ಮೆರವಣಿಗೆಯನ್ನು ಮಾಡ್ದ. ಅವತ್ತು ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. 1498ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಾಸ್ಕೋಡಿ ಗಾಮ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ಪ್ರವೇಶಕ್ಕೆ ಬಂದು ಕೇರಳದಲ್ಲಿ ತನ್ನ ಕಾಲುಗಳನ್ನಿಟ್ಟು ಭಾರತದಲ್ಲಿ ಪ್ರವೇಶ ಮಾಡಲಿಕ್ಕೆ ಆರಂಭ ಮಾಡ್ದ. ಆ ಸಮಯದಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. ಬಂಧುಗಳೇ, 1192ನೇ ಇಸ್ವಿಯಲ್ಲಿ ಡೆಲ್ಲಿಯ ಕೊಟ್ಟ ಕಡೆಯ ರಾಜನಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾಣ ತೈಮೂರು ಯುದ್ಧದಲ್ಲಿ ಮಹಮ್ಮದ್ ಗಜ್ನಿಯ ಜೊತೆಯಲ್ಲಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಮೊದಲು ಗೆದ್ದರು, ಅನಂತ ಸೋಲಬೇಕಾಯಿತು. ಆಗ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. ಅದ್ರ ಹಿಂದೆ ಇರ್ತಕ್ಕಂಥ ಮಹಮ್ಮದ್ ಗೋರಿಯ ಕಾಲದಲ್ಲಿ ನಾವು ಕಳ್ಕೊಂಡ್ವಾ. ಹೀಗೆ ಕ್ರಿಸ್ತ ಪೂರ್ವದಲ್ಲಿ ಅಲೆಕ್ಸಾಂಡರ್ ಈ ದೇಶದ ಮೇಲೆ ಕ್ರಿಸ್ತ ಪೂರ್ವ 340ರಲ್ಲಿ ದಾಳಿ ಮಾಡ್ತಾನೆ. ಅವಾಗ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ ಅಂತ ಕೇಳಿದರೆ, ಈ ಪ್ರಶ್ನೆ ಹುಡುಕ್ತಾ ಹೊರಟ್ರೆ ನಮ್ಗೆ ಉತ್ತರ ಸಿಗೋದೇ ಇಲ್ಲ. ಯಾವಾಗ ಕಳ್ಕೊಂಡು, ಯಾವ ರಾಜರು ಸೇಗೋಲನ್ನು ಆ ಬ್ರಿಟಿಷ್ನವ್ರ ಕೈ ಕೊಟ್ಟರು ಅಂತ ಕೇಳಿದರೆ ಯಾರೂ ಕೊಡಲಿಲ್ಲ. ಕಪಟ ಕುತಂತ್ರ ಕುನ್ನಿಗಳು ಮೋಸದಿಂದ ಷಡ್ಯಂತ್ರದಿಂದ ತಮ್ಮ ರಾಜ್ಯವನ್ನು, ತಮ್ಮ ದೇಶವನ್ನು ಕಪಿಮುಟ್ಟಿಲಿ ಇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅದರ ಪರಿಣಾಮ ನಾವು ಆತ್ಮವಿಸ್ಮೃತಿಗೊಳಗಾದು, ನಮ್ಮತನವನ್ನು ಕಳ್ಕೊಂಡು ನಾವು ಯಾರು, ಯಾವ ದೇಶದವರು, ನಮ್ಮ ಪೂರ್ವಜರ ಘನ ಇತಿಹಾಸ ಏನು, ನಮ್ಮ ಶೌರ್ಯ ಪರಂಪರೆಗಳೇನು, ನಮ್ಮ ಸಾಹಸ ಯಶೋಗಾಥೆಗಳೇನು ಅಂತಕ್ಕಂಥದ್ದನ್ನು ನಾವು ಮರೆತು ಪರಿಣಾಮ ಬ್ರಿಟಿಷ್ನವರು ಈ ದೇಶದಲ್ಲಿ ತಮ್ಮ ಕದಂಬ ಬಾಹುಗಳನ್ನು ವಿಸ್ತಾರವಾಗಿ ಹಬ್ಬಲಿಕ್ಕೆ ಸಾಧ್ಯವಾಯಿತು. ಬಂಧುಗಳೇ, 1947ನೇ ಇಸ್ವಿ ಬ್ರಿಟಿಷ್ನವರು ಸ್ವತಂತ್ರ ಕೊಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅವರು ಯೋಚನೆ ಮಾಡಿದ್ದು 1947ನೇ ಇಸ್ವಿಯನ್ನು ಕೊಡಬೇಕು ಅಂತ ಅಲ್ಲ. ಕೊಡಬೇಕು ಅಂತ ಯೋಚನೆ ಮಾಡಿದ್ದು 1948ನೇ ಇಸ್ವಿ ಆಗಸ್ಟ್ 20ನೇ ತಾರೀಕು ಅವರು ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಇದು ಯೋಚನೆ ಮಾಡಿದ್ದು 46ನೇ ಇಸ್ವಿಯಲ್ಲಿ. 46ನೇ ಇಸ್ವಿಯಲ್ಲಿ ತೀರ್ಮಾನ ಮಾಡಿದರು 1948ನೇ ಇಸ್ವಿ ಆಗಸ್ಟ್ 20ಕ್ಕೆ ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಘೋಷಣೆಯನ್ನು ಮಾಡಿದರು. ಆದರೆ ಅಷ್ಟೊತ್ತಿಗಾಗಲೇ ಈ ದೇಶದಲ್ಲಿ ಎಲ್ಲ ರೀತಿಯ ಹೋರಾಟದ ಆಂದೋಲನಗಳು ಶುರುವಾಗೋಗಿದ್ದು, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಮುಸ್ಲಿಂ ಲೀಗು ಪ್ರತ್ಯೇಕ ರಾಷ್ಟ್ರವನ್ನು ಬೇಕು ಅಂತಕ್ಕಂಥ ಹೋರಾಟವನ್ನು ಆರಂಭ ಮಾಡಿತು. ಆ ಹೋರಾಟ ಇಷ್ಟು ತೀಕ್ಷ್ಣವಾಗಿದ್ದ ಪರಿಣಾಮ ಬರೀ ಹೋರಾಟ ಮಾಡ್ತಾ ಮಾಡ್ತಾ ಅವ್ರು ಆಯ್ಕೆ ಮಾಡಿಕೊಂಡ್ರು 1946ನೇ ಇಸ್ವಿ ಬಂಗಾಳದ ನೌಕಾಲಿ ಮತ್ತು ತಿಪ್ಪೇರ ಅನ್ನೋ ಜಾಗದಲ್ಲಿ ಡೈರೆಕ್ಟ್ ಆಕ್ಷನ್ ಅನ್ನೋದನ್ನು ಶುರು ಮಾಡಿದರು. ಅದರ ಪರಿಣಾಮ ಬಂಗಾಳದ ನೌಕಾಲಿ ತಿಪ್ಪೇರ ಅಂತಕ್ಕಂಥ ಜಾಗಗಳಲ್ಲಿ ಯಾವ ರೀತಿಯ ಭಯಾನಕವಾಗಿರ್ತಕ್ಕಂಥ ಘಟನೆಗಳು ಘಟಿಸ್ತು ಅಂತ ಕೇಳಿದರೆ, ಇತಿಹಾಸದಲ್ಲಿ ದಾಖಲಾತಿಯನ್ನು ಮಾಡ್ತಾರೊಬ್ಬರು. ಆ ದಾಖಲಾತಿಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಅವನೇ ಗೋಲಕ್ ಮಜುಮ್ದಾರ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ. ಯಾರೋ ಒಬ್ಬ ಇತಿಹಾಸ ಅಧಿಕಾರಿ ಅಥವಾ RSSನ ಹಿಂದೂ ಜಾಗರಣ ವೇದಿಕೆಯನ್ನು ಬರೀಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಗೋಲಕ್ ಮಜುಮ್ದಾರ್ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಬರೀತಾನೆ,
ಹಿಂದೂಗಳಿಗೆ ಯಾವ ರೀತಿಯ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿದರೆ, ಪ್ರಾಯ ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲೂ ಆಗದೆ ಇರತಕ್ಕಂಥ ಅನ್ಯಾಯ ಇವತ್ತು ಇಲ್ಲಿ ಹಿಂದೂಗಳಿಗಾಗ್ತಾ ಇದೆ. ಮುಸಲ್ಮಾನರ ದೌರ್ಜನ್ಯ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕೇಳಿದರೆ, ಮನೆಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ, ಅಕ್ಕ ತಂಗಿಯರ ಮಾನಭಂಗ ಆಗ್ತಾ ಇದೆ, ದೇವಸ್ಥಾನಗಳ ಧ್ವಂಸ ಆಗ್ತಾ ಇದೆ, ಗೋವಿನ ಹತ್ಯೆ ಆಗ್ತಾ ಇದೆ, ನರ ಬಲಿ ಆಗ್ತಾ ಇದೆ, ರಕ್ತದ ಹೋಕುಳಿಯ ಅಟ್ಟಹಾಸ ಮೆರಿತಾ ಇದೆ ಅಂತಕ್ಕಂಥದ್ದನ್ನು ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಪುಸ್ತಕದಲ್ಲಿ, ತಮ್ಮ ದಾಖಲಾತಿಯಲ್ಲಿ ಬರೀತಾನೆ ಅಂತ ಕೇಳಿದರೆ ಇನ್ನೆಂಥ ರೌದ್ರ ನರ್ತನ ನಡೆದಿರಬಹುದು. ಆ ದಾಳಿಯಲ್ಲಿ ಸತ್ತಂಥ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 10,000 ಜನ. ಆ ನೌಕಾಲಿ ತಿಪ್ಪೇರ ಬಂಗಾಳದ ಕಲ್ಕತ್ತಾ ಭಾಗದಲ್ಲಿ 10,000 ಜನರ ಮಾರಣ ಹೋಮ ಆಗುತ್ತೆ. 15,000 ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಕೈಗಳನ್ನು, ಕಣ್ಣುಗಳನ್ನು, ಕಾಲುಗಳನ್ನು ಕಳ್ಕೊಂಡು ಅಂಗವಿಕಲರಾದಂಥ ಸಂಖ್ಯೆ 15,000 ಜನ ಅಂಗವಿಕಲರಾಗ್ತಾರೆ. ಅಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ಯಾರೂ ಕೈ ನೀಡೋರಿಲ್ಲ, ಹಿಂದೂಗಳ ಸಹಾಯಕ್ಕೆ ಯಾರೂ ಇಲ್ಲ. ಹಿಂದೂ ಅನಾಥನಾಗೋಗಿದ್ದ, ಹಿಂದೂ ಅಬಲನಾಗೋಗಿದ್ದ, ಹಿಂದೂ ನಿಶಸ್ತ್ರನಾಗೋಗಿದ್ದ ಅಂಥ ಕಾಲಘಟ್ಟದಲ್ಲಿ ಒಬ್ಬನೇ ಒಬ್ಬ ಧೈರ್ಯದಿಂದ ಒಬ್ಬ ಹಿಂದೂ ಎದ್ದು ಬರ್ತಾನೆ. ಅವನೇ ಗೋಪಾಲ್ ಮುಖರ್ಜಿ ಅಂತಕ್ಕಂಥ, ಗೋಪಾಲ್ ಮುಖರ್ಜಿ ಅಂತಕ್ಕಂಥ ಒಬ್ಬ ಯುವಕ, ಒಬ್ಬ ಸನ್ಯಾಸಿ ಅಂತ ಎದ್ದು ಬರ್ತಾನೆ. ತಾಯಿಯಲ್ಲಿ 2 ಕೈಗಳಲ್ಲಿ ತಲವಾರುಗಳನ್ನು ಹಿಡ್ಕೊಂಡು ಬಂದು ನಿಂತಾಗ ಅವನ ಜೊತೆಗೆ ಅವನ ಸಹಕಾರಿಗಳಾಗಿರ್ತಕ್ಕಂಥ ಪೈಲ್ವಾನ್ ವಿಜಯ್ ಮತ್ತು ನರಹರ್ ಸಿಂಗ್ ಅಂತಕ್ಕಂಥವರು 3 ಜನರು, ಅವರೆಲ್ಲರೂ ಅವತ್ತಿನ ಬಂಗಾಲದ ಜಾತೀಯ ವಾಹಿನಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿದರು. ಬಂಗಾಲದ ಜಾತೀಯ ವಾಹಿನಿ ಸಂಸ್ಥೆ ಅಂತ ಕೇಳಿದರೆ ನಮ್ಮ ಜಾತಿ ಹೆಸರಲ್ಲ, ಬಂಗಾಳದಲ್ಲಿ ರಾಷ್ಟ್ರೀಯವಾದಿ ಅಂತ, ಜಾತೀಯ ಅಂದರೆ ರಾಷ್ಟ್ರೀಯ ಅಂತ, ಬಂಗಾಳ ರಾಷ್ಟ್ರೀಯವಾದಿ ವಾಹಿನಿಯನ್ನು ಮಾಡಿದರು. ಆ 3 ಜನರು, ಅವ್ರ ಜೊತೆಯಲ್ಲಿ ಹಿಂದೂ ಮಹಾಸಭಾ, ಅವ್ರ ಜೊತೆಯಲ್ಲಿ ಅವತ್ತಿನ ಆರ್ಯ ಸಮಾಜ ಎಲ್ಲರೂ ಕೈ ಜೋಡಿಸ್ಕೊಂಡ್ರು. ಬೀದಿಗಳಲ್ಲಿ ಹಿಂದೂಗಳ ರಕ್ಷಣೆ ನಿಂತ್ಕೊಂಡ್ರು. ಯಾವ ಹಿಂದೂಗಳನ್ನು ನರಹತ್ಯೆ ಮಾಡ್ತಾಯಿದ್ರು, ಈ ಇಷ್ಟೂ ಗುಂಪುಗಳು ಬೀದಿಗೆ ಹೋಗಿದ್ದ ಪರಿಣಾಮ ಹಿಂದೂಗಳು ಒಮ್ಮೆ ಕಣ್ಣು ಮುಚ್ಚಿ ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ತಮ್ಮ ಮನೇಲಿರ್ತಕ್ಕಂಥ ತಲವಾರುಗಳನ್ನು ಆಯುಧ ಪೂಜೆ ದಿವಸ, ವಿಜಯದಶಮಿ ದಿವಸ ಪೂಜೆ ಮಾಡಲಿಕ್ಕೆ, ಅರಿಶಿನ ಕುಂಕುಮ ಹಚ್ಚಲಿಕ್ಕೆ ಮಾತ್ರ ಅಲ್ಲ, ನಮಗೂ ತಲವಾರಿಲಿಕ್ಕೆ ಬರುತ್ತೆ ಅನ್ನೋದನ್ನು ಮೊದಲನೇ ಬಾರಿಗೆ ತೋರಿಸ್ಕೊಟ್ರು. ಅದರ ಪರಿಣಾಮ 3 ದಿನಗಳಲ್ಲಿ ಆ ನೌಕಾಲಿ ತಿಪ್ಪೇರದಲ್ಲಿ ಒಂದೇ ಒಂದು ಹಿಂದೂಗಳ ಹತ್ಯೆ ಆಗಲಿಲ್ಲ. ಯಾವಾಗ ಹಿಂದೂ ಸಮಾಜ ಎದ್ದು ನಿಂತಿದೆ, ಆಗ ಉಳಿದವರು ಸುಮ್ಮನಾಗ್ತಾರೆ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹಿಂದೂ ತಾನಾಗಿ ಯಾರನ್ನು ಕೆಣಕೋದಿಲ್ಲ, ಹಿಂದೂ ತಾನು ಯಾರನ್ನು ಜಗಳ ಮಾಡೋದಿಲ್ಲ. ಆದರೆ ತನಗೇನಾದರೂ ಆದಾಗ ನಪಂಸಕನತ್ತೆ ಕೈ ಕಟ್ಟಿಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಅವರನ್ನು ಯಾರು ಗಂಡು ಮಕ್ಕಳು ಅನ್ನೋದಿಲ್ಲ. ಆ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರಬಾರ್ದು ಅಂತ ಅವತ್ತು ಗೋಪಾಲ್ ಮುಖರ್ಜಿ ತೋರಿಸ್ಕೊಟ್ರು. ಅದರ ಪರಿಣಾಮ ಮರು ದಿವಸವೇ ಗಾಂಧೀಜಿ ಅವತ್ತಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ್ಯ ಕೃಪಲಾನಿ, ಸುಚೇತಾ ಕೃಪಲಾನಿಯವರು ಬಂಗಾಳಕ್ಕೆ ಕಾಲಿಟ್ಟರು, ನೌಕಾಲಿಗೆ ಹೋದರು. ನೌಕಾಲಿಗೆ ಹೋಗಬೇಕಾದ್ರೆ ನೋಡಿ ಎಂಥ ದುರಂತ ಅಂತ ಕೇಳಿದರೆ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಹೆಂಡತಿ ಸುಚೇತಾ ಕೃಪಲಾನಿಯವರು ಗಾಂಧೀಜಿಯವರ ಜೊತೆಯಲ್ಲಿ, ರಾಷ್ಟ್ರಪಿತ ಅವ್ರ ಜೊತೆಯಲ್ಲಿ ಹೋಗಬೇಕಾದ್ರೆ ಸೀರೆಯ ಸೆರಗಿನಲ್ಲಿ ಒಂದು ವಿಷದ ಗಂಟನ್ನು ಕಟ್ಕೊಂಡಿರ್ತಾರೆ. ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳ್ತಾರೆ, ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರ ಹೆಂಡತಿ, ನೀವು ಸ್ವತಃ ಗಾಂಧೀಜಿ ಇದ್ದಾರೆ, ಯಾಕೆ ಈ ವಿಷದ ಗಂಟನ್ನು ನಿಮ್ಮ ಸೀರೆಯ ಸೆರಗಿನಲ್ಲಿ ಕಟ್ಕೊಂಡಿದ್ದೀರಿ ಅಂತ ಕೇಳಿದಾಗ ಆ ಸುಚೇತಾ ಕೃಪಲಾನಿ ಒಂದು ಮಾತು ಹೇಳ್ತಾರೆ, ಸಾವಿರಾರು ಜನ ನನ್ನ ಅಕ್ಕ ತಂಗಿಯರಿಗೆ ಬರ್ಬರವಾಗಿ ಅತ್ಯಾಚಾರವಾಗಿ ನರಘೋರ ಹತ್ಯೆ ಆಗಿರಬೇಕಾದ್ರೆ ನನ್ನನ್ನು ಬದುಕಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ.
ನನ್ನನ್ನು ಬದುಕಿಸ್ತಾರೆ ಅಂತ ನಂಬಿಕೆ ಇಲ್ಲ. ಅಕಸ್ಮಾತ್ ಪ್ರಾಣ ಮತ್ತು ಮಾನ ಅಂತ ಬಂದರೆ ನನಗೆ ಪ್ರಾಣಕ್ಕಿಂತ ಮಾನನೇ ಮುಖ್ಯ. ಇದು ಭಾರತೀಯ ಸಂಸ್ಕೃತಿ. ಆ ಸೀರೆಯ ಸೆರಗಿನಲ್ಲಿ ಗಾಂಧೀಜಿ ಜೊತೆಯಲ್ಲಿದ್ಬೇಕಾದ್ರೆ ವಿಷ ತಗೊಂಡು ಹೋಗೋ ಸ್ಥಿತಿ ಇತ್ತು ಅಂತ ಕೇಳಿದರೆ ಅವತ್ತಿನೆಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು ಅರ್ಥ ಮಾಡಿಕೊಳ್ಳಿ ಬಂಧುಗಳೇ. ಆ ಎಲ್ಲ ತಿರುಗಾಡಿ ಬಂದ ನಂತರ ಗಾಂಧೀಜಿ ಆ ಆರ್ಯ ಸಮಾಜದ ಪ್ರಮುಖರ ಹತ್ರ, ಹಿಂದೂ ಮಹಾಸಭಾದ ಪ್ರಮುಖರ ಹತ್ರ, ಗೋಪಾಲ್ ಮುಖರ್ಜಿ, ವಿಜಯ್ ಪೈಲ್ವಾನ್, ನಹರ್ ಸಿಂಗ್ ಅಂತ ಬರವಿಳಿಯಲ್ಲಿ ಕೂತ್ಕೊಂಡು ಗಾಂಧೀಜಿ ಹೇಳ್ತಾರೆ, ಹಿಂದೂಗಳೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಹತ್ರ ಇರ್ತಕ್ಕಂಥ ಶಸ್ತ್ರಗಳನ್ನು ಕೆಳಗಡೆ ಇಡಿರಿ, ಶಾಂತಿಯನ್ನು ಕಾಪಾಡಿ ಅಂತ ಗಾಂಧೀಜಿ ಹೇಳಿದಾಗ ಆ ಗೋಪಾಲ್ ಮುಖರ್ಜಿ ಒಂದು ಮಾತನ್ನು ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ಅಂತ ಕೇಳಿದರೆ, ಗಾಂಧೀಜಿ ನೀವು ಕಳೆದ ಒಂದು ವಾರದಿಂದ ಬರಲಿಲ್ಲ ಇಲ್ಲಿಗೆ, ಇವತ್ತು ಬಂದಿದ್ದೀರಿ ಶಾಂತಿಯ ಪಾಠವನ್ನು ನಮಗೆ ಹೇಳಲಿಕ್ಕೆ. ಮೊನ್ನೆ ಕಳೆದ 4 ದಿನಗಳಿಂದ ನಮ್ಮ ಕೈಯಲ್ಲಿ ತಲ್ವಾರ್ ಹಿಡಿಲಿಲ್ಲ ಅಂತ ಕೇಳಿದರೆ, ಇವತ್ತು ಶಾಂತಿಯ ಪಾಠ ಹೇಳಲಿಕ್ಕೆ ನಾವಿರ್ತಿರ್ಲಿಲ್ಲ. ಸಾಕು ನಿಮ್ಮ ಶಾಂತಿಯ ಪಾಠ ಅಂತ ಗಾಂಧೀಜಿಗೆ ಹೇಳಿದರು. ಎಷ್ಟು ಸತ್ಯ ಅಲ್ವಾ? ಆ ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ಜನರಿಗೆ ಆ ನೋವೇನು ಅಂತ ಗೊತ್ತಿತ್ತು. ಆದರೆ ವಾಪಸ್ ಬಂದ ನಂತರ ಅನ್ನಿಸ್ತು, ಇದೆಲ್ಲವೂ ನೋಡಿದ ನಂತರ ಬ್ರಿಟಿಷ್ನವ್ರಿಗೆ ಅನ್ನಿಸ್ತು, ಇನ್ನು ನಾವು ತಡ್ಕೊಳಕ್ಕಾಗಲ್ಲ, ಇನ್ನು ಈ ಪ್ರವಾಹವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರು. ನಾನು ಅದನ್ನು 3 ಭಾಗದಲ್ಲಿ ಉಲ್ಲೇಖ ಮಾಡ್ತೀನಿ. ಬ್ರಿಟಿಷ್ನವರಿಗೆ ಭಯ ಹುಟ್ಟಿಸಿದ 3 ಸಂಗತಿಗಳು ಯಾವುದು ಅಂತ ಕೇಳಿದರೆ, ಒಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಹೋರಾಟ. ಆ ಹೋರಾಟ 2 ಭಾಗದಲ್ಲಿತ್ತು. ಒಂದು ಗಾಂಧಿ ಗೋಖಲೆ ಹೆಸರಿನಲ್ಲಿ ಮಂದಗಾಮಿಗಳು ಅಂತಕ್ಕಂಥದ್ರ ಮುಖಾಂತರ, ಅಹಿಂಸೆಯ ಮುಖಾಂತರ ಗಾಂಧಿಯ ನೇತೃತ್ವದಲ್ಲಿ ಚರಕ, ಸತ್ಯ, ಅಹಿಂಸೆಯ ಮುಖಾಂತರ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಇನ್ನೊಂದು ಭಾಗದಲ್ಲಿ ರಕ್ತಕ್ಕೆ ರಕ್ತವೇ ಕೊಡಬೇಕು, ಬಂದೂಕಿಗೆ ಬಂದೂಕನ್ನೇ ಕೊಡಬೇಕು, ತಲವಾರಿಗೆ ತಲವಾರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇನ್ನೊಂದು ಗುಂಪು ಕೆಲಸ ಮಾಡ್ತಾ ಇತ್ತು. ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು ಅಂತಕ್ಕಂಥ ಗುಂಪು. ಈ 2 ಬ್ರಿಟಿಷ್ನವ್ರಿಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಪೆಟ್ಟನ್ನು ಕೊಡ್ತು ಅಂತ ಕೇಳಿದರೆ, ಒಂದು ಕಡೆ ನಾನು ಯಾರನ್ನೂ ತೇಜೋವಧೆ ಮಾಡಲಿಕ್ಕೆ ಹೋಗಲ್ಲ, ಗಾಂಧೀಜಿ ಅಂತ ಮಹಾತ್ಮನನ್ನು ನಿಂದನೆ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ, ಗಾಂಧೀಜಿಯವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಗೌರವ ಇದ್ದೇ ಇದೆ. ಆದರೆ ಈ ದೇಶದಲ್ಲಿ ಕಳೆದ 77 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ಸುಳ್ಳು ಇತಿಹಾಸವನ್ನೇ ಕಲ್ಪಿಸ್ಬಿಟ್ರಲ್ಲ. ಸ್ವತಂತ್ರ ಯಾರಿಗೆ ಬಂತು ಅಂತ ನಾಳೆ ಬೆಳಿಗ್ಗೆ ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಕೇಳಿದರೆ ಹೇಳೋದು 4 ಹೆಸರು. ಆ ಒಂದು ಹೆಸರು ಗಾಂಧೀಜಿ, ಇನ್ನೊಂದು ಹೆಸರು ನೆಹರು, ಇನ್ನೊಂದು ಹೆಸರು ಮುಂದಕ್ಕೆ ಹೋಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರು ಹೇಳಿದ್ರು ತಪ್ಪಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗೋಗಿದೆ. ಯಾಕೆ ಈ ರೀತಿ ನಿರ್ಮಾಣ ಆಗಿದೆ ಅಂತ ಕೇಳಿದರೆ, ಯಾವ ಇತಿಹಾಸದಲ್ಲಿ ನಿಜವಾಗಿ ಸತ್ಯ ಘಟನೆಗಳನ್ನು ತಿಳಿಸ್ಬೇಕಾಗಿತ್ತು, ಆ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಈ ದೇಶದಲ್ಲಿ ಮಾಡಲೇ ಇಲ್ಲ. ಅದರ ಪರಿಣಾಮ 6 ಲಕ್ಷ ಜನರು ಬಲಿದಾನ ಮಾಡಿದ್ರು ಈ ದೇಶಕ್ಕೋಸ್ಕರ. ಅವರೆಲ್ಲರೂ ಯಾವುದಕ್ಕೋಸ್ಕರ ಬಲಿದಾನ ಮಾಡಿದರು? ಅವರೆಲ್ಲರೂ ನಮ್ಮೆಲ್ಲರ ಒಳಿತಿಗಾಗಿ, ನಮ್ಮೆಲ್ಲರ ಇಂದಿನ ದಿನಗಳಿಗಾಗಿ, ನಮ್ಮೆಲ್ಲ ಇಂದಿನ ದಿನಗಳು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅವತ್ತಿನ ಅಂದಿನ ದಿನಗಳನ್ನು ಬಲಿದಾನ ಮಾಡಿದ್ರಲ್ಲ. ಯಾರಾದರೂ ಅಧಿಕಾರಕ್ಕೋಸ್ಕರ ಮಾಡಿದ್ರಾ? ಯಾರಾದರೂ ಸ್ವತಂತ್ರದ ಹೋರಾಟವನ್ನು ದುಡ್ಡಿನ ಆಸೆಗೋಸ್ಕರ, ಅಧಿಕಾರದ ಆಸರೆಗೋಸ್ಕರ ಯಾರೂ ಹೋರಾಟ ಮಾಡಲಿಲ್ಲ. ನಾನು ಪ್ರಧಾನಮಂತ್ರಿ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನನ್ನ ಮಗ MLA ಆಗಲಿ, ನನ್ನ ತಾಲ್ಲೂಕು ಪಂಚಾಯಿತಿ, ನನ್ನ ಜಿಲ್ಲಾ ಪಂಚಾಯಿತಿ, ನನ್ನ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಹೋರಾಟ ಮಾಡಲಿಲ್ಲ. ಸ್ವಂತದ ಬದುಕಿಗೆ ಬೆಂಕಿಯನ್ನು ಹಚ್ಕೊಳ್ತಾ ಈ ದೇಶದ ಸ್ವತಂತ್ರದಲ್ಲಿ ಹೋರಾಟ ಮಾಡಿದ್ರಲ್ಲ. ಯಾರಿಗೋಸ್ಕರ? ಈ ದೇಶದ ನಮ್ಮಿಗೋಸ್ಕರ ಅಲ್ವಾ? ಅಂಥವ್ರನ್ನ ನಾವು ನೆನೆಯಿಲ್ಲ ಅಂತ ಕೇಳಿದರೆ, ನಮ್ಮಂಥ ಕೃತಜ್ಞರು ಜಗತ್ತಿನಲ್ಲಿ ಇನ್ಯಾರೂ ಇಲ್ವಲ್ಲ. ಇವತ್ತು ಮಾತಾಡ್ತಾರೆ, ಕ್ರಾಂತಿಕಾರಿಗಳ ಕೊಡುಗೆ ಏನು, ಕಳ್ಳತನದಿಂದ, ಮೋಸದಿಂದ, ಅನ್ಯಾಯದಿಂದ ಮಾಡಿದ್ರು ಅಂತ ಹೇಳ್ತಾರೆ. ಸ್ವಾಮಿ, ಧರ್ಮರಾಯನ ಎದುರುಗಡೆ ಧರ್ಮದಲ್ಲಿ ನಡ್ಕೊಳ್ಬೇಕು,
ರಾಮನ ಎದುರುಗಡೆ ರಾಮನಂತೆ ನಡ್ಕೊಳ್ಬೇಕು, ರಾವಣನ ಎದುರುಗಡೆ ಹೋಗಿ ರಾಮನಂತನೇ ಇರಬೇಕು. ಸುಗ್ರೀವ ವಾಲಿಯ ಎದುರುಗಡೆ ವಾಲಿಯನ್ನು ಹೇಗೆ ಕೊಲ್ಲಬೇಕು ಹಾಗೇ ಕೊಲ್ಲಬೇಕು, ದುರ್ಯೋಧನನ ಹೇಗೆ ಕೊಲ್ಲಬೇಕು ಹಾಗೇ ಕೊಲ್ಲಬೇಕು. ಅದೇ ಧರ್ಮ. ಧರ್ಮವನ್ನು ಧರ್ಮದಿಂದ ಗೆದ್ದರೆ ಅಧರ್ಮವನ್ನು ಅಧರ್ಮದಿಂದನೇ ಗೆಲ್ಲಬೇಕು ಅನ್ನೋ ಪಾಠವನ್ನು ನಮ್ಗೆ ಇತಿಹಾಸ ಹೇಳ್ಕೊಟ್ರಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ವಲ್ಲ ನಮ್ಮ ದೇಶದಲ್ಲಿ, ಅರ್ಥ ಮಾಡಿಕೊಳ್ಳೇ ಇಲ್ವಲ್ಲ ಬಂಧುಗಳೇ. ಒಬ್ಬೊಬ್ಬ ಕ್ರಾಂತಿಕಾರಿಗಳು ಯಾವ ರೀತಿ ಹೋರಾಟ ಮಾಡಿದರು. ಗಾಂಧೀಜಿ ತಮ್ಮ ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ, ಗೌರವ ಇಟ್ಕೊಳ್ಳೋಣ. ಸ್ವಂತ ಕುಟುಂಬದ ಬಗ್ಗೆ ಯೋಚನೆ ಮಾಡಲಿಲ್ಲ. ಇಡೀ ದೇಶದಲ್ಲಿರ್ತಕ್ಕಂಥ 33 ಕೋಟಿ ಜನರಿಗೆ ನೇತೃತ್ವವನ್ನು ಕೊಟ್ಟರು ಗಾಂಧೀಜಿ, ಗೌರವಿಸೋಣ. ಆದರೆ ಆ ಗೌರವಿಸುವ ನೆಪದಲ್ಲಿ ಯಾರು ಇಡೀ ಕೋಟ್ಯಾಂತರ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸ ಆಯ್ತಲ್ಲ, ಅದಾಗಬಾರ್ದಿತ್ತಲ್ಲ ಬಂಧುಗಳೇ, ಅದಾಗಬಾರ್ದಿತ್ತಲ್ಲ. ನಾನು ತುಂಬ ಜನ ಕ್ರಾಂತಿಕಾರಿಗಳ ನೆನಪನ್ನು ಮಾಡೋದಿಲ್ಲ, ಒಂದೆರಡು ಜನರ ನೆನಪು ಮಾಡ್ತೀನಿ ಬಂಧುಗಳೇ, ಒಂದೆರಡು ಜನರ ನೆನಪು ಮಾಡ್ತೀನಿ. ಒಬ್ಬ ರಾಮ್ಪ್ರಸಾದ್ ಬಿಸ್ಮಿಲ್ಲಾ ಅಂತ ಭಾರತ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಪಾರ್ಟಿಯನ್ನು ಕಟ್ಟಿ ಜೀವನ ಪರ್ಯಂತ ಈ ದೇಶವನ್ನು ಸ್ವತಂತ್ರ ತರಬೇಕು, ಅದಕ್ಕೋಸ್ಕರ ತಾನು ಹೋರಾಟ ಮಾಡಬೇಕು ಅಂತ ಮನೆಯನ್ನು ಬಿಟ್ಟು ಆರ್ಯ ಸಮಾಜಿ ಆಗ್ತಾ ಹೋರಾಟವನ್ನು ಮಾಡಿದ್ನಲ್ಲ. ಅವನ ಜೊತೆಯಲ್ಲಿ ರಾಜೇಂದ್ರ ಲಾಹಿರಿ, ಸಚೀಂದ್ರನಾಥ್ ಸನ್ಯಾಲ, ಅಷ್ಫಾಕುಲ್ಲಾ ಖಾನ್, ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್ ಇವ್ರನ್ನೆಲ್ಲರೂ ಕಟ್ಕೊಂಡು ಹೋರಾಟ ಮಾಡ್ತಾ ಕಾಕೋರಿ ದರೋಡೆಯಲ್ಲಿ ಬಂಧನ ಆದಾಗ ಅವನನ್ನು ಜೈಲಿಗೆ ತಗೊಂಡೋದ್ರು. ಜೈಲಿಗೆ ತಗೊಂಡೋಗಿ ವಿಚಾರಣೆ ನಡೀತು. ವಿಚಾರಣೆ ನಡೆದ ನಂತರ ಕಟ್ಟ ಕಡೆಗೆ ಅವನನ್ನು ನೇಣುಗಂಬಕ್ಕೆ ಹಾಕಬೇಕು ಅಂತ ಹೇಳಿದರು. ನೇಣುಗಂಬಕ್ಕೆ ಹಾಕಬೇಕು ಅಂತ ಹೇಳಿದರು. ಆ ನೇಣುಗಂಬಕ್ಕೆ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಕಟ್ಟ ಕಡೆಯ ಆಸೆ ಏನು ಅಂತ ಕೇಳಿದಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸಾಯೋದಕ್ಕೆ ಮುಂಚೆ ನನ್ನ ತಾಯಿನೊಮ್ಮೆ ನೋಡಬೇಕು, ಇನ್ಯಾವ ಆಸೆಯೂ ನನಗಿಲ್ಲ, ನನ್ನ ತಾಯಿನೊಮ್ಮೆ ನೋಡಬೇಕು ಅಂತ ಹೇಳ್ದ. ತಾಯಿ ಬಂದು ಬರಬೇಕಾದ್ರೆ ತಾಯಿ ಹೆಮ್ಮೆಯಿಂದ ತಲೆ ಎತ್ತಿ ಎದೆ ಎತ್ತಿ ಸಂತೋಷದಿಂದ ಹೇಳ್ಕೊಂಡು ಬರ್ತಾ ಇದ್ಲು, ಆಳರಸರ ಬ್ರಿಟಿಷರ ಎದೆಗೆ ಬೆಂಕಿಯನ್ನು ಚಲಿಕೊಟ್ಟಿದ್ದಾನೆ ನನ್ನ ಮಗ ಅಂತ ಹೇಳಿ ಸಂತೋಷದಿಂದ ಬರ್ತಾ ಇರಬೇಕಾದ್ರೆ ಮಗ ಜೈಲೊಳಗಡೆ ಇದ್ದಾನೆ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಆ ತಾಯಿಗನ್ನಿಸ್ತು, ಯಾವ ಮಗ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬೆಂಕಿ ಹಚ್ಚಲಿಕ್ಕೆ ಹೊರಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ನೋ, ಆ ಮಗ ಕಣ್ಣೀರಾಗ್ತಾ ಇದ್ದಾನಲ್ಲ, ಇವನು ನನ್ನ ಮಗನ, ರಾಮ್ಪ್ರಸಾದ ನೀನು ನನ್ನ ಮಗನ ಅಂತ ತಾಯಿ ಕೇಳಿದಾಗ ಆ ತಾಯಿಯ ರಕ್ತ ಹುಟ್ಟಿದಂಥ ತಾಯಿಯ ಬಸಿರಿನಲ್ಲಿ ಹುಟ್ಟಿದಂಥ ಮಗ ಹೇಳ್ತಾನೆ, ಅಮ್ಮ ನಾನು ಸಾಯ್ಲಿಕ್ಕೋಸ್ಕರ ಎದುರಿ ಕಣ್ಣೀರು ಹಾಕಲಿಲ್ಲಮ್ಮ, ಸಾಯ್ಲಿಕ್ಕೋಸ್ಕರ ಎದುರಿ ಕಣ್ಣೀರು ಹಾಕಲಿಲ್ಲ. ಆಳೆತ್ತರ ಬೆಳೆದಂಥ ಮಗ ನಾಳೆ ಬೆಳಗ್ಗೆ ನೇಣುಗಂಬದ ಕುಣಿಕೆಗೆ ಏರಬೇಕಾದಂಥ ಸಂದರ್ಭದಲ್ಲೂ ತಾಯಿಯಾಗಿರ್ತಕ್ಕಂಥವಳು ನಗ್ನಗ್ತಾ ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದೆಯಲ್ಲ, ಪ್ರತಿ ಮನೆಯಲ್ಲೂ ನಿನ್ನಂಥ ತಾಯಿನೇ ಹುಟ್ಟಬೇಕು, ನನ್ನಂಥ ಮಗನೇ ಹುಟ್ಟಬೇಕು ಅಂತ ಹೇಳಿದ್ನಲ್ಲ. ಇದು ಭಾರತ ದೇಶದ ಇತಿಹಾಸ, ಇದು ಭಾರತ ದೇಶದ ಚರಿತ್ರೆ. ಇಂಥ ಇತಿಹಾಸವನ್ನು, ಇಂಥ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ಕಲಿಸೋವಂಥ ಕೆಲಸ ಆಗಲೇ ಇಲ್ವಲ್ಲ ಬಂಧುಗಳೇ, ಆಗಲೇ ಇಲ್ವಲ್ಲ. ಇನ್ನೊಬ್ಬ ಕ್ರಾಂತಿಕಾರಿ ಸಂಸ್ಕೃತ ಕಲಿಬೇಕು ಅಂತ ಕಳೆದ ವರ್ಷ ನಾನು ಅವ್ರ ಊರಿಗೆ ಹೋಗಿದ್ದೆ. ಮಧ್ಯಪ್ರದೇಶದ ಅಲಿಗಢ್ ಜಿಲ್ಲೆಯ ಬಾವೋರಾ ಅಂತಕ್ಕಂಥ ಒಂದು ಗ್ರಾಮ, ಪುಟ್ಟ ಗ್ರಾಮ, ಕಾಡಿನ ದಟ್ಟ ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ಗ್ರಾಮ, ಇವತ್ತದು ಜಿಲ್ಲಾ ಕೇಂದ್ರ ಆಗಿದೆ. ಆ ಬಾವೋರಾ ಅನ್ನೋ ಗ್ರಾಮದಲ್ಲಿ ಚಂದ್ರಶೇಖರ್ ತಿವಾರಿ ಅಂತಕ್ಕಂಥವನೊಬ್ಬ ಹುಟ್ಟುತ್ತಾನೆ. ಅವನಲ್ಲಿಂದ 9ನೇ ವಯಸ್ಸಿಗೆ ಕಾಶಿಗೆ ಸಂಸ್ಕೃತ ಕಲಿಬೇಕು ಅಂತ ಹೋಗ್ತಾನೆ. ಸಂಸ್ಕೃತ ಕಲಿಬೇಕು ಅನ್ನಿಸ್ತದ ಅವನಿಗೆ. ಸಂಸ್ಕೃತ ತರಗತಿಗೆ ಹೋಗ್ತಾ ಬರ್ತಾ ಸ್ವತಂತ್ರ ಹೋರಾಟ ನಡೀತೆ. ನಾನು ಸಂಸ್ಕೃತ ಕಲಿಯೋದಕ್ಕಿಂತ ನನ್ನ ತಾಯಿನ ಬಂಧ ಮುಕ್ತ ಮಾಡಬೇಕಲ್ಲ ಅಂತೇಳಿ ಆ ಕ್ರಾಂತಿಕಾರಿ ಕೆಲಸದಲ್ಲಿ ತೊಡಗಿಕೊಳ್ತಾನೆ. 13ನೇ ವಯಸ್ಸಿಗೆ ಅವನು ಅಲ್ಲಿರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸ್ತಾನೆ. ಪರಿಣಾಮ ಸೆರೆ ಸಿಕ್ಕಾಗ 13 ಚಡಿ ಏಟುಗಳನ್ನು ಕೊಡ್ತಾರೆ. ಆ ಚಡಿ ಏಟು ಕೊಡೋದಕ್ಕೆ ಮುಂಚೆ ಅವನೊಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ಆಗ ಹೇಳ್ತಾನೆ 13 ವರ್ಷದ ಹುಡುಗ, ಅವನ ಹೆಸರು ಚಂದ್ರಶೇಖರ್ ತಿವಾರಿ. ಆದರೆ ಅವನು ಹೇಳ್ತಾನೆ, ನನ್ನ ಹೆಸರು ಚಂದ್ರಶೇಖರ್ ಆಜಾದ್. ಆಜಾದ್ ಅಂದರೆ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ನನ್ನ ಹೆಸರು ಅಂತ ಹೇಳ್ತಾನೆ.
ಎರಡನೇದಾಗಿ ಕೇಳ್ತಾನೆ, ನಿನ್ನ ಮನೆ ಎಲ್ಲಿ? ನನ್ನ ಮನೆ ಸೆರೆಮನೆ. ನಿನ್ನ ತಂದೆ ಯಾರು? ನನ್ನ ತಂದೆ ಸ್ವಾಧೀನತೆ. ಇವನು ಹಂಗೆ ಬಗ್ಗೋ ಅಂತ ಹುಡುಗ ಅಲ್ಲ ಅಂತೇಳಿ 13 ಚಡಿ ಏಟನ್ನು ಅವನು ಕೊಡಿಸ್ತಾರೆ. ಚಡಿ ಏಟು ತಿಂದು ಮೈಯೆಲ್ಲ ರಕ್ತ ಸಿಕ್ತವಾಗುತ್ತೆ, ಇಡೀ ಪುಷ್ಟಭಾಗದಲ್ಲಿ ಚರ್ಮ ಕಿಲ್ತು ರಕ್ತ ಹರಿತಾ ಹೋಗುತ್ತೆ 13 ವರ್ಷದ ಹುಡುಗನಿಗೆ. ಆಗ ಅವತ್ತಿನ ಬ್ರಿಟಿಷ್ ಸರ್ಕಾರ 1.25 ರೂಪಾಯಿ ನಾಣ್ಯವನ್ನು ಅವನಿಗೆ ಕೊಡುತ್ತೆ. ಬ್ರಿಟಿಷ್ ಪದ್ಧತಿ, ಶಿಕ್ಷೆ ಅನುಭವಿಸ್ತಾ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಂತ. ಆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಂತ ಕೊಟ್ಟರೆ ಹುಡುಗ ಹೇಳ್ತಾನೆ, 13 ವರ್ಷದ ಹುಡುಗ, ಇದನ್ನು ನಾನು ಕೊಡ್ತಾ ಇದ್ದೀನಿ, ನಿಮ್ಮ ಬ್ರಿಟಿಷ್ ರಾಣಿ ಇದಳಲ್ಲ, ವಿಕ್ಟೋರಿಯಾ ರಾಣಿ, ಅವಳಿಗೆ ನಾನು ಕೊಟ್ಟಿರೋದು ಅಂತ ಕೊಟ್ಬಿಡಿ, ಅವಳಿಗೆ ಊಟ ತಿಂಡಿ ಮಾಡ್ಕೊಳ್ಳಿ, ನನಗೆ ಬೇಡ ಅಂತ ಚಂದ್ರಶೇಖರ್ ತಿವಾರಿ ಹೇಳ್ತಾನಲ್ಲ. ಅವತ್ತು ಹೇಳ್ತಾನೆ, ನಾನು ಆಜಾದ್, ನನ್ನ ಹೆಸರು, ಜೀವನ ಪರ್ಯಂತ ನಾನು ಆಜಾದಾಗಿ ಬದುಕ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾನೆ. ಇಡೀ ಕ್ರಾಂತಿಕಾರಿಗೋಸ್ಕರ ತನ್ನ ಜೀವನವನ್ನು ಸಹಿಸ್ತಾನೆ. ಬಂಧುಗಳೇ, ಇಂಥ ಎಲ್ಲ ಕ್ರಾಂತಿಕಾರಿಗಳ ಆ ರೀತಿ ಅಸಂಖ್ಯಾತ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ದಯಾನಂದ, ವಿವೇಕಾನಂದ, ಬಂಕಿಮ, ಅಖಂಡ, ಅದೆಷ್ಟು ಸನ್ಯಾಸಿಗಳು, ಅದೆಷ್ಟು ಸಂತರುಗಳು ಆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದರು. ಅವ್ರು ಯಾರ ಹೆಸರು ಬರಲೇ ಇಲ್ವಲ್ಲ ಬಂಧುಗಳೇ. ಅಸಂಖ್ಯಾತ ಜನರ ಆ ಸ್ಮರಣೆಯನ್ನು ನಾವು ಒಂದು ಸರಿ ಆದರೂ ಮಾಡಿಕೊಳ್ಬೇಕಲ್ಲ. ಅದಕ್ಕೋಸ್ಕರ ಅಖಂಡ ಭಾರತ ಸಂಕಲ್ಪ ದಿನ. ಇನ್ನು ಎರಡನೇದಾಗಿ ಮೊದಲನೇದಾಗಿ ಹೋರಾಟ 3 ಹಂತಗಳನ್ನು ನಾನು ಹೇಳಿದ್ದೀನಿ. ಎರಡನೇ ಮಹಾಯುದ್ಧ ಆಯಿತು. ಎರಡನೇ ಮಹಾಯುದ್ಧ ಆದಂಥ ಸಂದರ್ಭದಲ್ಲಿ ಅಮೇರಿಕಾ ಸೋತು ಸುಣ್ಣ ಆಗೋಯ್ತು. ಕೊನೆಗೆ 42ನೇ ಇಸ್ವಿಯಲ್ಲಿ ಹಿರೋಶಿಮಾ, ನಾಗಾಸಾಕಿ ಮೇಲೆ ಬಾಂಬನ್ನು ಹಾಕಿದರು. ಆದ ನಂತರ ಲಂಡನ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿಗೆ ಶುರುವಾಯಿತು. ಬಿಕ್ಕಟ್ಟಿಗೆ ಶುರುವಾಗಿದ್ದ ಪರಿಣಾಮ ಬ್ರಿಟನ್, ಲಂಡನ್ ಅಂತ ಜಾಗದಲ್ಲೇ ಬ್ರೆಡ್ ತಿನ್ನಲಿಕ್ಕೂ ಹಣ ಇಲ್ಲದೆ ಇರತಕ್ಕಂಥ ಅಸಹಕಾರ ಪರಿಸ್ಥಿತಿ ಅವ್ರ ನಿರ್ಮಾಣ ಆಗೋಯಿತು. ಅಲ್ಲಿರ್ತಕ್ಕಂಥ ಭಾರತೀಯ ಮಿತ್ರರು ಸಲಹೆಯನ್ನು ಕೊಟ್ಟರು, ಆದಷ್ಟು ಬೇಗ ಭಾರತಕ್ಕೆ ಸ್ವತಂತ್ರವನ್ನು ಕೊಡಿ ಅಂತ ಉಲ್ಲೇಖ ಮಾಡಿದರು. ಇನ್ನು ಮೂರನೇದಾಗಿ ಭಾರತದಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಭಾರತೀಯ ಆಜಾದ್ ಹಿಂದ್ ಫೌಜ್ ಸೈನ್ಯದ ಒಂದು ವ್ಯವಸ್ಥೆ ಆಗಿತ್ತು. ಸುಭಾಷ್ ಚಂದ್ರ ಬೋಸರು ಸ್ವತಂತ್ರ ವೀರ ಸಾವರ್ಕರ್ ಅವರ ಮಾತನ್ನು ಕೇಳಿ ಭಾರತದಿಂದ ಪೇಶಾವರಕ್ಕೆ ಹೋಗಿ, ಅಲ್ಲಿಂದ ಸಿಂಗಾಪುರಕ್ಕೆ ಹೋಗಿ, ರಂಗೂನ್ ಮುಖಾಂತರ ಸಿಂಗಾಪುರಕ್ಕೆ ಹೋಗಿ, ಜಪಾನ್ಗೆ ಹೋಗಿ ಒಂದು ಸೈನ್ಯವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಆ ಸೈನ್ಯವೇ ಆಜಾದ್ ಹಿಂದ್ ಫೌಜ್ ಸೈನ್ಯ, INA ಸೈನ್ಯವನ್ನು ಕಟ್ಟೋದ್ರ ಜೊತೆಯಲ್ಲಿ ಇನ್ನೊಂದು ವ್ಯವಸ್ಥೆಯನ್ನು ಮಾಡಿದರು. ಭಾರತದಲ್ಲಿ ಬ್ರಿಟಿಷ್ನವರು ಆಳ್ತಾ ಇರ್ತಕ್ಕಂಥ ಆ ಸೈನ್ಯದಲ್ಲಿ ಭಾರತೀಯರನ್ನ ದೊಡ್ಡ ಪ್ರಮಾಣದಲ್ಲಿ ಸೈನ್ಯಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಅಷ್ಟೊತ್ತಿಗಾಗಲೇ ಬ್ರಿಟಿಷ್ನವರ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1-2 ಅಲ್ಲ, 25 ಲಕ್ಷ ಜನ ಸೈನಿಕರು ಭಾರತೀಯರಿದ್ದರು. ಸೈನಿಕರಲ್ಲಿ ಅಸಹಕಾರ ಚಳುವಳಿ ಶುರುವಾಗಿತ್ತು. ಅದನ್ನು ಅರ್ಥ ಮಾಡಿಕೊಂಡಂಥ ಬ್ರಿಟಿಷ್ನವ್ರಿಗೆ ಅನ್ನಿಸ್ತು, ಇಡೀ ಸೈನ್ಯ 25 ಲಕ್ಷ ಜನ ಭಾರತೀಯ ಸೈನಿಕರಿದ್ದಾರೆ. ಆ ಕಡೆ ಸುಭಾಷ್ ಚಂದ್ರ ಬೋಸರು ಬರ್ಮಾದ ಮುಖಾಂತರ ಮಣಿಪುರದ ಹತ್ರಕ್ಕೆ ಬರ್ತಾ ಇದ್ದಾರೆ, ರಂಗೂನಿಗೆ ಬಂದಿದ್ದಾರೆ. ಇಲ್ಲಿ ಭಾರತೀಯ ಸೈನ್ಯ ರೆಡಿ ಇದೆ, ಹಾಗಾಗಿ ಇನ್ನು ನಮ್ಮ ಆಟ ನಡೆಯಲ್ಲ ಅಂತೇಳಿ 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವಂಥ ಕೆಲಸವನ್ನು ಮಾಡಿದರು. ಬಂಧುಗಳೇ, ಸ್ವತಂತ್ರ ಅಂತ ನಾವು ಹೇಳ್ತೀವಿ, ಆದರೆ ಸ್ವತಂತ್ರವನ್ನು ನಮ್ಮ ನಾಯಕರು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದರು, ಜನರಿಗೆ ಯಾವ ರೀತಿ ಭರವಸೆಯನ್ನು ಕೊಟ್ಟಿದ್ರು, ಯಾವ ರೀತಿ ಸ್ವತಂತ್ರವನ್ನು ಈ ದೇಶದ ಜನರಿಗೆ ತಂದು ಕೊಡ್ತೀವಿ ಅಂತ ಹೇಳಿದ್ರು, ಆ ಸ್ವತಂತ್ರವನ್ನು ತಂದು ಕೊಡಲೇ ಇಲ್ವಲ್ಲ. ಮೊದಲನೇ ಬಾರಿಗೆ 1929ನೇ ಇಸ್ವಿಯಲ್ಲಿ ಲಾಹೋರ್ನಲ್ಲೊಂದು ಕಾಂಗ್ರೆಸ್ ಅಧಿವೇಶನ ಆಯಿತು. ಆ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತನ್ನು ಹೇಳಿದರು. ಈ ರಾವಿ ನದಿಯ ಸಾಕ್ಷಿಯಾಗಿ ನಾನು ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಯನ್ನು ಬೇಕಾದರೂ ತೆತ್ತಾದರೂ ಸರಿ, ಭಾರತವನ್ನು ವಿಭಜನೆ ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಅಕಸ್ಮಾತ್ ಭಾರತ ವಿಭಜನೆ ಮಾಡ್ತೀನಿ ಅಂತ ಹೊರಟ್ರೆ ಅದು ತಲೆ ತಿರುಕರ ಕಲ್ಪನೆ ಅಷ್ಟೇ, ಭಾರತ ವಿಭಜನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ 1929ನೇ ಇಸ್ವಿಯಲ್ಲಿ ನೆಹರೂರು ಉಲ್ಲೇಖ ಮಾಡಿದರು. ಆದರೆ ದುರಂತ, ತುಂಡಾದ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರೇ ಆದರು. ಇನ್ನು ಎರಡನೇದಾಗಿ
1935ನೇ ಇಸ್ವಿ ಮುಂಬಯಿಯ ಚೌಪಾಟಿ ಮೈದಾನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಗುಡುಗಿದ್ರು, ಕತ್ತಿಗೆ ಕತ್ತಿ ಕೊಡ್ತೀವಿ, ರಕ್ತಕ್ಕೆ ರಕ್ತ ಹರಿಸ್ತೀವಿ, ಬಾಂಬಿಗೆ ಬಾಂಬಿನಿಂದ ಉತ್ತರ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ದೇಶ ಮಾತ್ರ ತುಂಡಾಗಲಿಕ್ಕೆ ಬಿಡಲ್ಲ ಅಂತ ಹೇಳಿದಂಥ ಲೋಹ ಪುರುಷ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲರ ಮಾತು ಸಹ ಸುಳ್ಳಾಗೋಯಿತು. ತುಂಡಾದ ದೇಶದ ಉಪಪ್ರಧಾನಿ, ಗೃಹ ಮಂತ್ರಿಗಳಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರ ಆಯ್ಕೆ ಆಯಿತು. 1945ನೇ ಇಸ್ವಿಯಲ್ಲಿ ಜೈಲಲ್ಲಿದ್ದರು ಬಾಬು ರಾಜೇಂದ್ರ ಪ್ರಸಾದರು. ಡಿವೈಡೆಡ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನು ಬರೆದರು. ಆ ಪುಸ್ತಕ ಬರೆದಂಥ ಪುಸ್ತಕದ ಇಂಕು, ಪ್ರಿಂಟ್ ಆಗಿರ್ತಕ್ಕಂಥ ಇಂಕಿನ ಆ ಪುಸ್ತಕದ ಇಂಕು ಆರಿರಲಿಲ್ಲ. ಅದಕ್ಕೆ ಮುಂಚೆ ದೇಶ ತುಂಡಾಗೋಯಿತು. ಇನ್ನು ಗಾಂಧೀಜಿ 1940ನೇ ಇಸ್ವಿಯಲ್ಲಿ ಇಡೀ ಸಮಸ್ತ ಭಾರತ ದೇಶವಾಸಿಗಳಿಗೊಂದು ಕರೆಯನ್ನು ಕೊಟ್ಟಿದ್ದರು. ಭಗವಂತ ಈ ದೇಶವನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನಿಂದ ಈ ದೇಶ ಸೃಷ್ಟಿಯಾಗಿಲ್ಲ, ಭಗವಂತನಿಂದ ಸೃಷ್ಟಿಯಾಗಿದೆ. ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇಶವನ್ನು ಮನುಷ್ಯ ಮಾತ್ರ ತುಂಡರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ದೇಶವನ್ನು ತುಂಡರಿಸೋದೇ ಆದರೆ ಮೊದಲು ನನ್ನನ್ನು ತುಂಡರಿಸಿ ಆಮೇಲೆ ದೇಶ ತುಂಡರಿಸಿ ಅಂತ ಗಾಂಧೀಜಿ ಮಾತು ಕೊಟ್ಟಿದ್ರು. ಆದರೆ ಯಾವ ರಾಷ್ಟ್ರಪಿತ ಮಹಾತ್ಮ ತುಂಡ ದೇಶದಲ್ಲಿ 6 ತಿಂಗಳು ಬದುಕಿದ್ರು. ಈ ಎಲ್ಲ ಮಹಾನ್ ನಾಯಕರುಗಳು 33 ಕೋಟಿ ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು, ದೇಶವನ್ನು ತುಂಡರಿಸಲ್ಲ ಅಂತ. ಆದರೆ ತುಂಡಾಗೇ ಹೋಯಿತಲ್ಲ ಬಂಧುಗಳೇ. ತುಂಡಾದ ದೇಶ ಬರೀ ತುಂಡಾಯ್ತ ಮಾತ್ರ, ತುಂಡಾಗೋದರ ಜೊತೆಯಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಘೋರ ದುರಂತವು ನಡೆದೋಯ್ತು. ಅವತ್ತು 1947ನೇ ಇಸ್ವಿ 1947ನೇ ಇಸ್ವಿಯಲ್ಲಿ ತುಂಡಾಗ್ತಾ ಹೋದರೆ ಸರಿಯೂ ನದಿ ಪಾಕಿಸ್ತಾನದಲ್ಲಿ ರಾವಿ ನದಿ ಹರಿತಾ ಇತ್ತು. ನಮ್ಮದೇ ದೇಶದ ಜನರು ಲಾಹೋರಲ್ಲಿದ್ದರು, ಕಂದಹಾರಲ್ಲಿದ್ದರು, ಕಾಬೂಲಲ್ಲಿದ್ದರು, ಬಲೂಚಿಸ್ತಾನದಲ್ಲಿದ್ದರು. 47ನೇ ಇಸ್ವಿಯವರೆಲ್ಲರೂ ಪರಕೀರಾಗೋದ್ರು. ಅದರ ಪರಿಣಾಮ ನೂರಾರು ಮನೆಗಳೆಲ್ಲ, ಸಾವಿರ ಜನರ ಮಾರಣ ಹೋಮಗಳು ನಡೆದೋಯ್ತು. ಲಾಹೋರ್ನಿಂದ ಒಂದು ಟ್ರೈನ್ ಬರುತ್ತೆ, ಕಾಮೋಕಿ ಅಂತ ಟ್ರೈನ್ ಹೆಸರು. ಲಾಹೋರ್ನಿಂದ ಅವತ್ತು ಡೆಲ್ಲಿಗೆ ಟ್ರೈನ್ ಬರುತ್ತೆ. ಆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ಆ ಟ್ರೈನ್ನಲ್ಲಿ ಒಬ್ಬನೇ ಒಬ್ಬ ಹಿಂದೂಗಳು ಬದುಕಿರೋದಿಲ್ಲ. ಇಡೀ ಟ್ರೈನ್ನಲ್ಲಿ ಹುಡುಕಿ ಎಲ್ಲರನ್ನು ಕೊಲ್ಲೋ ಅಂತ ಕೆಲಸ ಮಾಡ್ತಾರೆ. ಯಾಕೆ ಆ ರೀತಿ ಕೊಂದರು? ಒಪ್ಪಂದ ಆಗಿತ್ತು. ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು ಅಂತ ಒಪ್ಪಂದ ಆಗಿತ್ತಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬಲವಾಗಿ ಪ್ರತಿಪಾದನೆ ಮಾಡಿದರು. ಒಂದು ಸಾರಿ ಸಪ್ರೇಟ್ ಆಗೋಗ್ಲಿ, ಶಾಶ್ವತ ಪರಿಹಾರ ಕೊಟ್ಬಿಡೋಣ. ಭಾರತದಲ್ಲಿರ್ತಕ್ಕಂಥವ್ರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಲಿ, ಮುಸಲ್ಮಾನರು ಪಾಕಿಸ್ತಾನದಲ್ಲಿರೋ ಹಿಂದೂಗಳು ಭಾರತಕ್ಕೆ ಕರ್ಕೊಳ್ಳೋಣ, ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಳ್ಳೋಣ ಅಂತ. ಆದರೆ ಡೊಂಗಿ ಸೆಕ್ಯುಲರ್ ಜಾತ್ಯತೀತವಾದದ ಸುಳಿಗೆ ಸಿಕ್ಕಿರ್ತಕ್ಕಂಥ ಸೆಕ್ಯುಲರ್ವಾದಿ ಸೋಗಲಾಡಿಗಳಿಗೆ ಇದಿಷ್ಟ ಆಗಲಿಲ್ಲ. ಓಟಿನ ಭ್ರಷ್ಟ ರಾಜಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಇಲ್ಲೇ ಉಳಿಸ್ಕೊಂಡ್ರು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಭಾರತಕ್ಕೆ ಬರಬೇಕು ಅಂತ ಬುಲಾವ್ ಹೊರಡಿಸಿದ್ರು. ಎಂಥ ನೀಚತನ ಅಂತ ಕೇಳಿದರೆ, ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅವತ್ತಿನ ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ, ಭಾರತದಿಂದ ಯಾವಾಗಲೂ ಹೋದಾಗ, ಯಾರು ತಪ್ಪು ತಿಳ್ಕೊಳ್ಬೇಡ್ರಿ, ಅವ್ರ ಹೆಸರು ನಾನು ಮರ್ತಿದ್ದೀನಿ, ಶೆಟ್ರು ಅವರು, ವ್ಯಾಪಾರಸ್ಥರು, ಒಳ್ಳೆ ಶೆಟ್ರು. ಲಾಹೋರ್ನಲ್ಲಿ ಅವ್ರ ಮನೆ ಇತ್ತು. ಯಾವಾಗ ಜಿನ್ನಾ ಹೋಗಿದ್ನೋ ಆ ಎಲ್ಲ ಸಮಯದಲ್ಲೂ ಆ ಲಾಹೋರ್ನಲ್ಲಿರ್ತಕ್ಕಂಥ ಜಿನ್ನಾರ ಮನೆಯಲ್ಲಿ ಆ ಶೆಟ್ರು ಮನೆಯಲ್ಲಿ ಉಳಿತಾ ಇದ್ದ. ಆದರೆ ಭಾರತ ಪಾಕಿಸ್ತಾನ ವಿಭಜನೆ ಆದಮೇಲೆ ಅದೇ ಶೆಟ್ರು ಮನೆಯನ್ನು ಜಿನ್ನಾ ಆಡು ಹಗಲಲ್ಲಿ ಆ ಎಲ್ಲ ಕುಟುಂಬ ಸಮೇತ ಓಡಿಸಿ ಆ ಮನೆಯನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡ. ಇಂಥ ಧೂರ್ತ ತಂತ್ರವನ್ನು ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಮರಿಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಆದರೆ ಅವತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ಅಲ್ಲಿ ಕಳಿಸಿದ್ರು, ಹಿಂದಕ್ಕೆ ವಾಪಸ್ ಕಳಿಸ್ಕೊಂಡು ಮುಸಲ್ಮಾನರು ಯಾರು ಹೋಗಲೇ ಇಲ್ಲ. ಶಾಶ್ವತವಾಗಿ ಸಮಸ್ಯೆ ಆಗೇ ಹೋಯ್ತಲ್ಲ. ಬರೀ ಸಾವು ನೋವುಗಳು ಮಾತ್ರ ಅಲ್ಲ, ಜೊತೆಯಲ್ಲಿ 48ನೇ ಇಸ್ವಿಗೆ ನಮ್ಮಿಂದ ಸಿಡ್ದೋಗಿರ್ತಕ್ಕಂಥ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬರುತ್ತೆ. ಯುದ್ಧ ಮಾಡಲಿಕ್ಕೆ ಸರಿಯಾಗಿ ಪೆಟ್ಟು ತಿನ್ನತ್ತೆ, ಪೆಟ್ಟು ತಿಂದು ವಾಪಸ್ ಮೂಲೆಗೆ ಹೋಗಿ ಕೂತ್ಕೊಳ್ಳುತ್ತೆ.
62ನೇ ಇಸ್ವಿಯಲ್ಲಿ ಚೀನಾ ಯುದ್ಧ ಮಾಡುತ್ತೆ. 71ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಕಾಲು ಕೆದರಿಕೊಂಡು ಯುದ್ಧಕ್ಕೆ ಬರುತ್ತೆ. ರಾಜಸ್ಥಾನದ ಲೋಂಗಿವಾನ ತನೋಟ್ ಮಾತಾ ಅನ್ನೋ ಜಾಗದಲ್ಲಿ ಯುದ್ಧವನ್ನು ಮಾಡುತ್ತೆ. ಅಲ್ಲೂ ಸಹ ಸೋಲಾಗುತ್ತೆ. 3ನೇ ಬಾರಿಗೆ ಸುಮ್ಮನಿರ್ಲಿಕ್ಕಾಗಲ್ಲ. 65ನೇ ಇಸ್ವಿ 71ನೇ ಇಸ್ವಿ ಮತ್ತೆ ಬಂದಾಗ ಮತ್ತೆ 93,000 ಜನರನ್ನು ಬಂಧನ ಮಾಡಿಕೊಳ್ಳುತ್ತೀವಿ. ಆ ಬಂಧನ ಮಾಡಿದಾಗ ಮತ್ತೆ ಬಿಟ್ಕೊಡುತ್ತೆ. ಮತ್ತೆ 99ನೇ ಇಸ್ವಿಯಲ್ಲಿ ಯುದ್ಧ ಮಾಡುತ್ತೆ. ಭಾರತ ಸ್ವತಂತ್ರ ಆದಮೇಲೆ ಪಾಕಿಸ್ತಾನ 4 ಬಾರಿ ಯುದ್ಧ ಮಾಡಿದರೆ ಚೀನಾ 1 ಬಾರಿ ಯುದ್ಧ ಮಾಡುತ್ತೆ. ಯಾಕೆ ಈ ಸಮಸ್ಯೆಗಳು ಬಂಧುಗಳೇ? ನಾವು ಹೇಳ್ತೀವಿ ನಮ್ಮ ದೇಶದಾಗಿರ್ತಕ್ಕಂಥ ತುಂಬ ಜನ ವಿಚಾರವಾದಿಗಳು ಅಂದ್ಕೊಂಡಿರ್ತಕ್ಕಂಥ ವಿಕಾರವಾದಿಗಳು, ಕಮ್ಮಿ ನಿಷ್ಠೆ ಇರುವ ಕಮ್ಯುನಿಸ್ಟರು ಎಲ್ಲರೂ ಮಾತಾಡ್ತಾರೆ. ಅರೆ ಬೆಂದಿರ್ತಕ್ಕಂಥ ನಾಳೆ ಪ್ರಜ್ಞಾವಂತ ಜೀವಿಗಳು ನಾಳೆ ಬೆಳಗ್ಗೆ ಎದ್ದು ಭಾರೀ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಹಿಂದೂಗಳ ಬಗ್ಗೆ ಇಲ್ಲದೇ ಇರತಕ್ಕಂಥ ಶೋಷಣೆಯ ಮಾತುಗಳನ್ನು ಆಡ್ತಾರೆ. ಆದರೆ ಅವ್ರು ಯಾರಾದ್ರೂ 47ನೇ ಇಸ್ವಿಯಲ್ಲಿ ಮಾತ್ರ ಅಲ್ಲ, ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದೇ ಒಂದು ಮಾತಾಡೋ ಕೆಲಸವನ್ನು ಮಾಡ್ತಾ ಇದ್ದಾರಾ ಬಂಧುಗಳೇ? ಮಾತಾಡೋ ಕೆಲಸ ಮಾಡ್ತಾ ಇದ್ದಾರಾ? ಯಾಕೆ ನಾನು ಬಾಂಗ್ಲಾ ಉದಾಹರಣೆಗೆ ಬಂದೆ ಅಂದರೆ, ಅವತ್ತು ಭಾರತ ಪಾಕಿಸ್ತಾನ ವಿಭಜನೆ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪಂಡಿತ್ ನೆಹರು ಅವರು ಒಂದು ಮಾತನ್ನು ಹೇಳಿದರು. ಆ ಮಾತೇನು ಅಂತ ಕೇಳಿದರೆ, ಯಾರು ಪಾಕಿಸ್ತಾನದಲ್ಲಿದ್ದಾರೆ ಅವರೆಲ್ಲರೂ ಭಾರತಕ್ಕೆ ಬನ್ನಿ ಹಿಂದೂಗಳು, ಆದರೆ ಇಲ್ಲಿರ್ತಕ್ಕಂಥವ್ರು ಯಾರು ಆಸ್ತಿ ಇದೆ, ಹಿಂದೂಗಳ ಆಸ್ತಿ ಇದೆ, ಮುಸಲ್ಮಾನರ ಆಸ್ತಿ ಇದೆ, ಆ ಮುಸಲ್ಮಾನರ ಆಸ್ತಿ ಮುಸಲ್ಮಾನರಿಗೆ ಸೇರಬೇಕು. ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಆಸ್ತಿ ಅದು ಸರ್ಕಾರಕ್ಕೆ ಸೇರಬೇಕು ಅಂತ ಜಿನ್ನ ಸರ್ಕಾರಕ್ಕೆ ಸೇರಿಸ್ಕೊಂಡ್ರೆ, ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರ ಆಸ್ತಿಯನ್ನು ಮುಸಲ್ಮಾನರಿಗೆ ಉಳಿಬೇಕು ಅನ್ನೋದ್ರ ಜೊತೆಗೆ ಯಾವ್ಯಾವ ಮುಸಲ್ಮಾನರು ಬಿಟ್ಟೋಗಿದ್ರು ಅದೆಲ್ಲವೂ ವಕ್ಫ್ ಮಂಡಳಿಗೆ ಸೇರಬೇಕು ಅಂತ ಸೇರಿಸ್ಕೊಂಡ್ರು. ಇವತ್ತು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಗೋಟಾಲ ನಡೀತಾ ಇದೆ. ಇಡೀ ಪಾರ್ಲಿಮೆಂಟಲ್ಲ ದೇಶದ ಜನರಿಗೆ ಅತಿ ಭಯಾನಕವಾಗಿರ್ತಕ್ಕಂಥ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ನಾವೇನಾದರೂ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಕೇಳಿದರೆ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇವತ್ತು ಆ ಎಲ್ಲ ಆಸ್ತಿಗಳನ್ನು ಸರ್ವೆ ಮಾಡಲಿಕ್ಕೆ, ಮುಸಲ್ಮಾನರಿಗೆ ಸೇರಿರ್ತಕ್ಕಂಥ ನಮ್ಮ ದೇಶದಲ್ಲಿ ಆಸ್ತಿಯನ್ನು ಸರ್ವೆ ಮಾಡಲಿಕ್ಕೆ ಹಣ ಯಾರು ಕೊಡಬೇಕು ಅಂತ ಕೇಳಿದರೆ ಮುಸಲ್ಮಾನರ ಮದರಸ ಕೊಡೋಂಗಿಲ್ಲ. ಸರ್ಕಾರಿ ಖರ್ಚಿನಲ್ಲಿ ಅವರೆಲ್ಲರ ಆಸ್ತಿಗಳ ಸರ್ವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದೂಗಳ ಆಸ್ತಿಯನ್ನು 100 ಎಕರೆ ಅಲ್ಲ, 1000 ಎಕರೆ ಭೂಮಿಯನ್ನು ಹಿಂದೂಗಳು ಇವತ್ತು ಕಳ್ಕೊಂಡಿದ್ದಾರೆ. ಇಲ್ಲಿ ಕೂತಿರೋಂಥವ್ರು ನಾವ್ಯಾರು ಕಳ್ಕೊಂಡಿಲ್ಲ ಇರಬಹುದು, ನಮಗದ್ರ ನೋವು ಅರ್ಥ ಆಗಲ್ಲ. ನಮ್ಮದೇ ಜಿಲ್ಲೆಯ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೀಶ್ವರ, ಸಂಕೇಶ್ವರ ಅಂತಕ್ಕಂಥ ಗ್ರಾಮಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ರೈತರ ನೋವುಗಳು, ಅವರ ಆಕ್ರಂದನ, ಮನೆಯಿಂದ ಹೊರಗಡೆ ಬಂದು ತನ್ನ ಭೂಮಿಯನ್ನು ಕಳ್ಕೊಂಡು ಬೆಳೆದಿರ್ತಕ್ಕಂಥ ಫಸಲನ್ನು ತಾವು ಕಟ್ ಮಾಡೋಂಗಿಲ್ಲ. ಯಾಕೆ ಅಂತ ಕೇಳಿದರೆ ವಕ್ಫ್ ಮಂಡಳಿಗೆ ಸೇರಿದೆ ಅಂತ ಅಲ್ಲಿ ಬೋರ್ಡನ್ನು ಹಾಕ್ತಾರೆ. ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಬಿಟ್ಟು ಹೊರಗಡೆ ಬರಬೇಕು. ಆ ರೀತಿ ನಮ್ಮ ದೇಶದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಒಂದು ನಡೀತಾ ಇದೆ. ಯಾಕೆ ಅಂತ ಕೇಳಿದರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಮೋಸ ಭಾರತದಲ್ಲಿ ನಡೀತಾ ಇದೆ. ಬಂಧುಗಳೇ, ಒಂಚೂರು ಅಂಕಿ ಸಂಖ್ಯೆಯನ್ನು ಹೇಳ್ತೀನಿ. ದೇಶದಲ್ಲಿ ಇವತ್ತು ರೈಲ್ವೆ ಆಸ್ತಿ ಇದೆ. ರೈಲ್ವೆ ಆಸ್ತಿ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಇಡೀ ದೇಶದಲ್ಲಿ 12 ಲಕ್ಷ 0.9 ಎಕರೆ ರೈಲ್ವೆ ಆಸ್ತಿ ನಮ್ಮ ದೇಶದಲ್ಲಿದೆ. ಸ್ವಲ್ಪ ಗಮನ ಇಟ್ಟು ಕೇಳಿ. ಇನ್ನು ಎರಡನೇದಾಗಿ ಮಿಲ್ಟ್ರಿ ಆಸ್ತಿ ಇಡೀ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ಅಸ್ಸಾಮಿನವರೆಗೆ 18 ಲಕ್ಷ ಎಕರೆ ಇದೆ. 18 ಲಕ್ಷ ಎಕರೆ ಇದೆ. ವಕ್ಫ್ ಆಸ್ತಿ ಎಷ್ಟಿದೆ ಅಂತ ಕೇಳಿದರೆ ಇವತ್ತು ನಮ್ಮ ದೇಶದಲ್ಲಿ 9.4 ಲಕ್ಷ ಎಕರೆ ಇವತ್ತು ವಕ್ಫ್ ಆಸ್ತಿ ಭಾರತದಲ್ಲಿದೆ. ಇಡೀ ದೇಶದಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ರೈಲ್ವೆ ಮತ್ತು ಮಿಲ್ಟ್ರಿಯನ್ನು ಹೊರತುಪಡಿಸಿದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ವಕ್ಫ್ ಆಸ್ತಿ ಇದೆ. ಇದು ಇನ್ನೂ ಮುಂದುವರೆದ ಕರ್ಮಕಾಂಡ ಎಲ್ಲಿಗೆ ಹೋಗಿದೆ ಅಂತ ಕೇಳಿದರೆ, ಉತ್ತರ ಪ್ರದೇಶದಲ್ಲಿ ಒಂದು ಬಹರಾನ್ಪುರ ಅಂತ ಒಂದು ಜಾಗ ಇದೆ. ಆ ಬಹರಾನ್ಪುರ ಅಂತಕ್ಕಂಥದ್ದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗ ಕೋಟೆ ಸೇರಿದೆ, ಪುರಾತತ್ವ ಇಲಾಖೆಗೆ ಆ ಕೋಟೆ ಸೇರಿದೆ. ಆ ಕೋಟೆ ಮತ್ತು ಅರಮನೆಯನ್ನು ವಕ್ಫ್ ಮಂಡಳಿಯವರು ಮೊನ್ನೆ ಹೋಗಿ ಬೋರ್ಡನ್ನು ಹಾಕಿದ್ದಾರೆ. ಇದು ನಮಗೆ ಸೇರಬೇಕಾದ್ದು, ಇದು ಭಾರತ ಪ್ರಾಚೀನ ವಸ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ್ದಲ್ಲ, ಇದು ವಕ್ಫ್ ಮಂಡಳಿಗೆ ಸೇರಬೇಕಾದ್ದು ಅನ್ನೋ ಬೋರ್ಡನ್ನು ಹಾಕಿದ್ದಾರೆ. ತಮಿಳ್ನಾಡಿನಲ್ಲಿ ಇನ್ನೂ ಮಜಾ ಅಂತ ಕೇಳಿದರೆ, ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಯಾವಾಗ ಅಂತ ಕೇಳಿದರೆ
7-8ನೇ ಶತಮಾನದಲ್ಲಿ 7-8ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ 1500 ವರ್ಷಗಳ ಹಿಂದೆ 1500 ವರ್ಷಗಳ ಹಿಂದೆ ಚೇಳರ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು. ತಂಜಾವೂರಿನ ಕಟ್ಟಿರ್ತಕ್ಕಂಥ ಚೇಳರ ಕಾಲದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರು. ಅದು ಶಿವನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ವಫ್ ಮಂಡ್ಲಿಗೆ ಸೇರಿದ್ದು ಅಂತ ಬೋರ್ಡನ್ನು ಹಾಕಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಹುಟ್ಟೆ 1300 ವರ್ಷ ಆಗಿದೆ. ಮೊಹಮ್ಮದ್ ಪೈಗಂಬರ್ ಹುಟ್ಟಿ 1300 ವರ್ಷ ಆಗಿದೆ. 1500 ವರ್ಷಗಳ ದೇವಸ್ಥಾನವನ್ನು ಮುಸಲ್ಮಾನರ ಆಸ್ತಿ, ಇದು ನಮಗೆ ಸೇರಿದ್ದು ಅಂತ ಬೋರ್ಡನ್ನು ಹಾಕಿದ್ದಾರೆ. ಕೊಲ್ಲಾಪುರದಲ್ಲಿ ವಾಡನ್ ಗ್ರಾಮ ಅಂತ ಇದೆ. 2024 ಮೇ ತಿಂಗಳಲ್ಲಿ ಮಹಾದೇವ ದೇಗುಲ ಅಂತ ಇದೆ. ಆ ದೇಗುಲ ವಫ್ ಮಂಡ್ಲಿಗೆ ಸೇರಿದ್ದು ಅಂತ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಬಿಡಿ, ಇದೆಲ್ಲ ಬಿಟ್ಟಾಕಿ. ಗುಜರಾತ್ನಲ್ಲಿ ಸೂರತ್ನಲ್ಲಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಆಫೀಸ್ ಇದೆ. ಸೂರತ್ತಿನ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಆಫೀಸು ಗೌರ್ಮೆಂಟ್ ಆಫೀಸು, ಅದಕ್ಕೋಗಿ ಬೋರ್ಡ್ ಹಾಕಿದ್ದಾರೆ, ಇದು ಮುಸಲ್ಮಾನರಿಗೆ ಸೇರಬೇಕಂತ ವಫ್ ಮಂಡ್ಲಿದು, ಇದು ನಿಮ್ದು ಯಾರ್ದು ಅಲ್ಲ ಅಂತ ಬೋರ್ಡನ್ನು 2021ರಲ್ಲಿ ಬೋರ್ಡ್ ಹಾಕಿದ್ದಾರೆ. ಗುಜರಾತ್ನಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದವರೇ ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಿದರು. ಕೃಷ್ಣನ ಅರಮನೆ ಸಮುದ್ರ ತಳದಲ್ಲಿದೆ. ಆ ಸಮುದ್ರ ತಳದಲ್ಲಿ ಕೃಷ್ಣನ ಅರಮನೆ ಇದೆ ದ್ವಾರಕಾದಲ್ಲಿ ಅಂತ ಹೇಳ್ದೋ. ಆ 2 ದ್ವೀಪಗಳು, ಒಂದು ದ್ವಾರಕಾ, ಇನ್ನೊಂದು ಬೇಟ್ ದ್ವಾರಕಾ ಅಂತ. ಆ 2 ದ್ವಾರಕಗಳು ನಮಗೆ ಸೇರಬೇಕಾದ ದ್ವೀಪಗಳು, ಅದು ಮುಸಲ್ಮಾನರ ವಫ್ ಮಂಡ್ಲಿಗೆ ಸೇರಿದ್ದು ಅಂತ ಬೋರ್ಡನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಂಧುಗಳೇ, ಮತ್ತೊಮ್ಮೆ ನೆನಪನ್ನು ಮಾಡ್ತೀನಿ. ವಫ್ ಆಸ್ತಿಯ 2006ನೇ ಇಸ್ವಿಯಲ್ಲಿ 2006ನೇ ಇಸ್ವಿಯಲ್ಲಿ ಇದೇ ವಫ್ ಆಸ್ತಿ ಎಷ್ಟಿತ್ತು ಅಂತ ಕೇಳಿದರೆ, ಗಮನ ಇಟ್ಟು ಕೇಳಿ, 1.2 ಲಕ್ಷ ಇತ್ತು. 2006ನೇ ಇಸ್ವಿಯಲ್ಲಿ 1.2% ಇತ್ತು. 2009ನೇ ಇಸ್ವಿಯಲ್ಲಿ 4 ಲಕ್ಷ ಆಯಿತು. 4 ಲಕ್ಷ ಎಕರೆ ಆಯಿತು. 2024ನೇ ಇಸ್ವಿಗೆ 9.4 ಲಕ್ಷ ಎಕರೆ ಆಯಿತು. ಅಂದರೆ 18 ವರ್ಷದಲ್ಲಿ 2006ನೇ ಇಸ್ವಿಯಿಂದ 2024ನೇ ಇಸ್ವಿಗೆ, ಅಂದರೆ 18 ವರ್ಷದಲ್ಲಿ ವಕ್ಫ್ ಆಸ್ತಿ ಎಷ್ಟು ಏರಿಕೆ ಆಯಿತು ಅಂತ ಕೇಳಿದರೆ 8,20,000 ಎಕರೆ ಹೆಚ್ಚಾಗೋಯಿತು. 18 ವರ್ಷದಲ್ಲಿ 8 ಲಕ್ಷ ಎಕರೆಗಳು ಅಷ್ಟು ವಕ್ಫ್ ಆಸ್ತಿಗೆ ಸೇರಿಕೊಳ್ತು. ಹೇಗೆ ಸೇರಿಕೊಳ್ತು? ಸೇರ್ಕೊಳ್ಳಿಕ್ಕೆ ಕಾರಣ ಏನು? ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದರೆ, ಮುಸಲ್ಮಾನರ ಕಾರಣ ಅಲ್ಲ. ಯಾವ ಹಿಂದೂ ಸಮಾಜ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಟಕ್ನಿಂದ ಕಟಕ್ವರೆಗೆ ಇರ್ತಕ್ಕಂಥ ಹಿಂದೂಗಳು ನತಮಸ್ತಕರಂತೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಕೈ ಕಟ್ಟಿಕೊಂಡು ಕಣ್ಣು ಮುಚ್ಚಿಕೊಂಡು, ನನಗೇನು ದೇಶಕ್ಕೇನಾದರೂ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ, 3 ಹೊತ್ತು ಊಟ ಮಾಡ್ತಾ ಇದ್ದೀನಿ ಅಂತ ಆರಾಮಾಗಿ ಕೂತಿದ್ದೀವಲ್ಲ, ಅದರ ಪರಿಣಾಮ ಈ ಸಮಸ್ಯೆ ಬರ್ತಾ ಇದೆ ಬಂಧುಗಳೇ. ಈ ಸಮಸ್ಯೆಗಳು ಬರ್ತಾ ಇದೆ. 2014ನೇ ಇಸ್ವಿ ಮೇ 5ನೇ ತಾರೀಕು, ಇದಕ್ಕಿಂತ ದೊಡ್ಡ ದುರಂತ ಇನ್ಯಾವುದೂ ಇಲ್ಲ. 2014 ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ದೆಲ್ಲಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಇದ್ದರು. ಅವರು ದೆಲ್ಲಿಯಲ್ಲಿ 125 ಆಸ್ತಿಗಳನ್ನು ವಫ್ಗೆ ಬರ್ಕೊಟ್ರು. ತಾವು ಅಧಿಕಾರದಿಂದ ಇಳಿಯೋದಕ್ಕಿಂತ 20-25 ದಿವಸದ ಮುಂಚೆ 125 ಆಸ್ತಿಗಳನ್ನು ವಫ್ ಮಂಡ್ಲಿಗೆ ಬರ್ಕೊಟ್ರು. ಯಾರ ಅಪ್ಪನ ಮನೆ ಆಸ್ತಿ ಸ್ವಾಮಿ ಇದು? ಯಾರ ಅಪ್ಪನ ಮನೆ ಆಸ್ತಿ ಇದು? ಸ್ವತಂತ್ರ ಭಾರತದ ನಂತರ ಕರ್ನಾಟಕದಲ್ಲಿ ಇವತ್ತು 34,563 ದೇವಸ್ಥಾನಗಳಿದ್ದಾವೆ. 34,563 ಮುಜರಾಯಿ ದೇವಸ್ಥಾನಗಳಿದೆ. ಒಂದೇ ಒಂದು ಪೈಸೆ ಸರ್ಕಾರ ಹಣವನ್ನು ಕೊಡುವಂಥ ಕೆಲಸ ಮಾಡಲಿಲ್ಲ ದೇವಸ್ಥಾನಗಳಿಗೆ. ಆದರೆ ಸರ್ಕಾರಿ ಹಣವನ್ನು ಸರ್ಕಾರ ಲೂಟಿ ಹೊಡಿತಾ ಇದೆ. ದೇವಸ್ಥಾನಗಳ ಹಣವನ್ನು ಸರ್ಕಾರ ಲೂಟಿ ಹೊಡಿತಾ ಇದೆ. ರಾಮನ ದುಡ್ಡನ್ನು ರಹೀಮ್ನಿಗೆ ಹಂಚುವಂಥ ಕೆಲಸ ಮಾಡ್ತಾ ಇದೆ. ದೇವಸ್ಥಾನ ದುಡ್ಡನ್ನು ಸರ್ಕಾರ ಕಬಳಿಸುವಂಥ ಕೆಲಸ ಮಾಡ್ತಾ ಇದೆ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಾರಣ ಅಂತ ಕೇಳಿದರೆ, ಹಿಂದೂಗಳಲ್ಲಿ ಏಕತೆ, ಹಿಂದೂಗಳಲ್ಲಿ ಸಂಘಟನೆ ಕೊರತೆ, ಹಿಂದೂಗಳಲ್ಲೊಂದು ಇರತಕ್ಕಂಥ ಸಂಘಟಿತ ಶಕ್ತಿ ಹಿಂದೂ ಜಾಗೃತನಾದಾಗ ಎಲ್ಲವೂ ಸಾಧ್ಯವಾಗತ್ತೆ. 1971ನೇ ಇಸ್ವಿಯಲ್ಲಿ ಭಾರತ ಬಾಂಗ್ಲಾ ಬೇರೆ ಆಯಿತು. ಭಾರತ ಬಾಂಗ್ಲಾ ಬೇರೆ ಆದಾಗ ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆ. ಆ ಇಸ್ಕಾನ್ ಟೆಂಪಲಿನ ಬ್ರಾಂಚು ಪ್ರಭುಪಾದ ಶೀಲಪಾದರು
ಅಲ್ಲಿ ಢಾಕಾದಲ್ಲಿ ಒಂದು ಇಸ್ಕಾನ್ ಸಂಸ್ಥೆಯನ್ನು ಆರಂಭ ಮಾಡಿದರು. ಆ ಇಸ್ಕಾನ್ ಸಂಸ್ಥೆ 71ನೇ ಇಸ್ವಿಯಲ್ಲಿ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನು ಮಾಡದೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ಪಾರ್ಸಿ ಯಹೂದಿ ಯಾವುದನ್ನು ನೋಡಲಿಲ್ಲ. ಬದಲಾಗಿ 2 ಲಕ್ಷ ಜನರಿಗೆ 6 ತಿಂಗಳು ಊಟ ಕೊಟ್ಟರಲ್ಲ ಆ ಇಸ್ಕಾನನ್ನು ಈ ಗಲಾಟೆಯಲ್ಲಿ ಧ್ವಂಸ ಮಾಡಿದ್ರಲ್ಲ, ನಿಮಗೆ ಧಿಕ್ಕಾರಕ್ಕೆ ಹೋಗ್ಬೇಕಲ್ವಾ? ನಿಮ್ಮ ಮಾನವೀಯತೆ ಇದೆಯಾ ನಿಮಗೆ? ಮನುಷ್ಯ ರೂಪದ ರಾಕ್ಷಸರಲ್ವ ನೀವು? ಅನ್ನ ಕೊಟ್ಟ ಮನೆಗೆ ದ್ರೋಹ ಬಗೆತಕ್ಕಂಥವ್ರಿಗೆ ನಿಮಗೆ ಧಿಕ್ಕಾರಕ್ಕೆ ಹೋಗದೆ ಶಾಪ ಹಾಕದೆ ಇನ್ನೇನು ಮಾಡಬೇಕಾಗಿದೆ ನಿಮಗೆ? ಆ ಬಾಂಗ್ಲಾ ವಿಮೋಚನೆಯಲ್ಲಿ 1971ನೇ ಇಸ್ವಿಯಲ್ಲಿ ಬಾಂಗ್ಲಾ ವಿಮೋಚನೆ ಆದಾಗ ಆ ವಿಮೋಚನೆಯಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಅಲ್ಲಿರ್ತಕ್ಕಂಥ ಒಬ್ಬ ಕ್ಷೌರಿಕನಿಗನ್ನಿಸ್ತು, ಭಾರತೀಯ ಕ್ಷೌರಿಕನಿಗನ್ನಿಸ್ತು, ವಿಮೋಚನೆಯಲ್ಲಿ ಈ ಕುಟುಂಬದವರೆಲ್ಲ ಕೆಲಸ ಮಾಡಿದ್ದಾರೆ, ಆ ಕುಟುಂಬದವರಿಗೆ ನಾನು ಗೌರವ ಸಲ್ಲಿಸಬೇಕು, ಅದಕ್ಕೋಸ್ಕರ ನಾನು ಉಚಿತವಾಗಿ ಅವರಿಗೆ ಕ್ಷೌರವನ್ನು ಕಟಿಂಗನ್ನು ಮಾಡ್ತೀನಿ ಅಂತ ಹೇಳಿದ್ದ. ಒಂದು ಬಡಪಾಯಿ ಕುಟೀರ ಇಟ್ಕೊಂಡು ಆ ಎಲ್ಲರಿಗೂ ಉಚಿತವಾಗಿ ಕ್ಷೌರವನ್ನು ಕಟಿಂಗನ್ನು ಮಾಡ್ತಾ ಇದ್ದ. ಈ ಪಾಪಿಗಳು ಅವನ ಕ್ಷೌರದ ಅಂಗಡಿಯನ್ನೂ ಬಿಡಲಿಲ್ಲ, ಅದನ್ನು ಲೂಟಿ ಎಬ್ಬರಿಸಿ ಆಡು ಹಗಲಲ್ಲ ಅವನನ್ನು ಕೊಂದಾಕಿದ್ರಲ್ಲ. ಇದು ಮಾನವೀಯತೆನಾ? ಇದು ಕೋಮು ಸೌಹಾರ್ದತೆನಾ? ಇದು ಜಾತ್ಯತೀತವಾದನ? ಇದು ಯಾರಿಗೆ ಹೇಳ್ತಾ ಇದ್ದೀರಿ? ಮೂರನೇದಾಗಿ ಬಾಂಗ್ಲಾದಲ್ಲಿರ್ತಕ್ಕಂಥ ವಿಮೋಚನೆಯಲ್ಲಿ ಅಲ್ಲೊಂದು ಸಂಗೀತ ಶಾಲೆ ಇತ್ತು. 130 ವರ್ಷಕ್ಕಿಂತ ಹಳೇದಾಗಿರ್ತಕ್ಕಂಥ ಒಂದು ಸಂಗೀತ ಶಾಲೆ. 3,000 ಜನ ಮಕ್ಕಳಿಗೆ ಸಂಗೀತ ಕಲಿಸ್ಕೊಡುವಂಥ ಕೆಲಸ ಮಾಡಿದ್ರಲ್ಲಿ ಆಚಾರ್ಯರು. ಎಲ್ಲರಿಗೂ ಕಲಿಸ್ಕೊಟ್ಟಿದ್ರು. ಆ ಸಂಗೀತದ ಶಾಲೆಯನ್ನು ಬೆಂಕಿ ಹಚ್ಚಿ, ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಅದು ಪೂರ್ತಿ ಧ್ವಂಸ ಆಗೋವರೆಗೆ ಅಲ್ಲಿಂದ ಆಚೆಗೆ ಬರಲಿಲ್ವಲ್ಲ. ಇದು ಮಾನವೀಯತೆನಾ? ಬಂಧುಗಳೇ, ಜಾತ್ಯತೀತವಾದದ ಪಾಠವನ್ನು ಹಿಂದೂಗಳಿಗೆ ಹೇಳ್ಕೊಡ್ತಾರಲ್ಲ, ಕೋಮು ಸೌಹಾರ್ದದ ವೇದಿಕೆಗಳನ್ನು, ಮಾನವ ಸರಪಳಿಗಳನ್ನು ಎಲ್ಲ ಕಡೆಗಳಲ್ಲಿ ಮಾಡ್ತಾರಲ್ಲ, ಕೋಮು ಸೌಹಾರ್ದ ವೇದಿಕೆಯ ಹೆಸರಿನಲ್ಲಿ ಹಿಂದೂಗಳಿಗೇನಾದರೂ ಆದಾಗ ಯಾಕೆ ಕಾಣಿಸೋದಿಲ್ಲ? ಕಣ್ಣಿಗೇನು ಕಾಮಾಲೆ ಬಂದಿದೆಯೇನು? ಕಣ್ಣಿಗೇನು ರೋಗ ಬಂದಿದೆಯೇನು? ಹಿಂದೂಗಳಿಗಾದಾಗ ನಿಮಗೆ ಕಾಣಿಸೋದಿಲ್ಲ, ಮುಸಲ್ಮಾನರಾದಾಗ ಈ ರೀತಿ ಯಾಕೆ ಆಷಾಢತನದ ಆಷಾಢ ಭೂತಿತನವನ್ನು ಮಾಡ್ತೀರಿ? ಧಿಕ್ಕಾರ ಹಾಕಬೇಕಲ್ವ ನಿಮಗೆ? ಈ ದೇಶದಾಗಿರ್ತಕ್ಕಂಥ ಮುಸಲ್ಮಾನರು ಬಂಧುಗಳ ಯಾರಿಗೂ RSSನವ್ರಿಗಾಗಲಿ, ಹಿಂದೂ ಜಾಗರಣದವ್ರಿಗಾಗಲಿ, ವಿಶ್ವ ಹಿಂದೂ ಪರಿಷತ್ಗಾಗಲಿ, ಸಂಘ ವಿಚಾರ ಪರಿವಾರ ಸಂಘಟನೆಗಳಿಗಾಗಲಿ ಎಲ್ಲೂ ಮುಸಲ್ಮಾನರನ್ನು ದ್ವೇಷ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಕಡೆಗೆ ನಾನೊಂದು ಉಲ್ಲೇಖ ಮಾಡ್ತೀನಿ. ಈ ದೇಶದಾಗಿರ್ತಕ್ಕಂಥ 16 ಕೋಟಿ ಮುಸಲ್ಮಾನರೇನಿದ್ದಾರೆ, ಅವ್ರು ಯಾರು ಮೆಕ್ಕ ಮದೀನದಿಂದ ಬಂದ ಮುಸಲ್ಮಾನರಲ್ಲ, ಅವರೆಲ್ಲರೂ ಇಲ್ಲಿಯ ಭಾರತೀಯರೇ, ಇಲ್ಲಿನ ಹಿಂದೂಗಳೇ, ನಮ್ಮ ಅಣ್ಣ ತಮ್ಮಂದಿರೇ. ಎಚ್ಚೆತ್ಕೊಳ್ಳಿ. ಯಾವಾಗ ಅವರು ಹಿಂದೂಗಳಾಗ್ತಾರೆ? ಯಾವಾಗ ಅವರು ಹಿಂದೂಗಳಾಗ್ತಾರೆ? ಯಾವಾಗ ಈ ದೇಶದಾಗಿರ್ತಕ್ಕಂಥ 88% ಹಿಂದೂಗಳು ಜಾಗೃತರಾಗಿ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ, ಮಠ ಮಂದಿರಗಳು, ಗುಡಿ ಗೋಪುರಗಳು, ನಮ್ಮ ಅಕ್ಕ ತಂಗಿರ ಮಾಂಗಲ್ಯದ ರಕ್ಷಣೆ ನನ್ನ ಹೊಣೆ ಅಂತ ಅಂದ್ಕೊಳ್ತಾರೋ, ಅವಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಬಂದು ಹೇಳ್ತಾರೆ, ನಾನು ಹಿಂದೂ ಇದ್ದೇನೆ ಅಂತ ಹೇಳ್ತಾರೆ. ಆ ರೀತಿ ಹಿಂದೂ ಸಮಾಜ ಬಲಿಷ್ಠವಾಗಬೇಕಾಗಿದೆ. ಬಂಧುಗಳೇ, 77ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಭಾರತವಾಗಿ ಉಳಿಬೇಕು ಅಂತ ಕೇಳಿದರೆ ಯಾರನ್ನೋ ವಿರೋಧ ಮಾಡೋದ್ರಿಂದ, ಯಾರನ್ನೋ ಬಯೋದ್ರಿಂದ, ಯಾರನ್ನೋ ತೆಗಳೋದ್ರಿಂದ ಆಗೋದಿಲ್ಲ. ನಾವೆಲ್ಲರೂ ನಮ್ಮ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮರಿತಾ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು ಅಂತಕ್ಕಂಥ ಸದಾಕಾಲ ದೇಶದ ಜೊತೆ ಕೈಯನ್ನು ಜೋಡಿಸ್ತಾ, ಸದಾಕಾಲ ಸಮಾಜದ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಕೊಳ್ತಾ, ಈ ದೇಶಕ್ಕೆ, ಈ ಧರ್ಮಕ್ಕೆ ಅನ್ಯಾಯ ಆದ್ರೆ ನಾನು ಸಹಿಸಲ್ಲ, ಸದಾಕಾಲ ಕೈಗಳನ್ನು ಜೋಡಿಸ್ತೀನಿ ಅಂತಕ್ಕಂಥ ಭಾವನೆ ಜಾಗೃತ ಆದಾಗ ಖಂಡಿತವಾಗಿ ಭಾರತ ಮತ್ತೊಮ್ಮೆ ಜಗತ್ತಿನ ಗುರುವಾಗುತ್ತೆ, ಮತ್ತೊಮ್ಮೆ ಭಾರತ ಅಖಂಡವಾಗುತ್ತೆ. ಆ ದಿಕ್ಕಿನಲ್ಲಿ ನಮ್ಮೆಲ್ಲ ಯುವ ಮಿತ್ರರು, ಎಲ್ಲ ಹಿರಿಯರು ಕೈಗಳ ಜೊತೆಯಲ್ಲಿ ಕೈಗಳನ್ನ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.